गस्यामतगौरगीनां वैश्वानरोऽसुभिर्मा पुनातो वातप्राणेने शिरोमयो भूः ध्यावा पृथिवीपयसापयोभिः ततावरी यज्ञिगे मा पुनीतां भृगद्भिः सवितस्रुभिः वरिशिष्टैर्देववन्नभिः अग्ने दक्षैः पुनाहिमा येन देवा अपुनतां येनापो दिव्यङ्कसः तेन दिव्येण ब्रह्मणा इदं ब्रह्म पुनीमहे यः पावमानीरज्येति वृषभिः संवृतकम्बसं सर्वकं सपूतमश्नाति सवितं मातरिष्मणा पवमानीर्यो अद्येति वृषभिः संवृतकम्बसं तस्मै सरस्वती दुहे क्षेरकं सर्पिर्वधोतकं पवमानी स्वस्यगनी सुतुगाही पयस्वती वृषभिः संवृतोरसः ब्राह्मणे समृतकं हितं येन देवा पवित्रेण आत्मानं पुनते सदा तेन सहस्रधारेण पवमान्यः पुनन्तु मां प्राजापत्यं पवित्रं ततोऽद्यामगुं हिरण्मयं तेन ब्रह्मविदो वयं पौतं ब्रह्म पुनीमहे इन्द्रस्तु नीति सकमा पुनातो सोमस्स्यावनुनः समीक्ष्या यमो राजा प्रमुना विपुनातु मां जातवेदामोर्जगन्त्या पुनातो तच्छंयोरावृणीमहे गातुं यज्ञागा गातुं यज्ञपतगे स्थिरस्तुनः स्वस्तिर्मानुषेभ्यः ऊर्ध्वं जिगातु भेषजं शन्नो अस्तु द्विपदे सञ्चतुष्पदे ॐ शान्तिः शान्तिः शान्तिः। प्राच्यां सुदेवार्तुजो मार्जगन्तां दक्षिणागां दिशिमाशाः पितरो मार्जगन्तां प्रतीच्यां दिशि गृहा पसवो मार्जगन्ताम् उदीच्यां दिस्यापवोषधगो वनस्पतगो मार्जगन्ताम् ऊर्ध्वायां यज्ञः संवत्सरो यज्ञपधर्मार्जगन्ताम् अधराधराधरेर्नाघेभ्यो मार्जगन्ताम् ॐ अनोरणीयान् महतो महीयान् आत्मा गुहायां निगतोऽस्य जन्तोः तमकृतं पश्यति वीतशोको धातुः प्रसादात् भगिमानमीशं सप्त प्राणा भ्रुवन्ति तस्मात् सप्ताक्षतः समितः सप्त जिह्वां सप्त इमे लोका सर्वेऽस्मान्त्यन्तन्ते सिन्धवः सर्वरूपाः अथश्च विश्वा वोषधघोषाश्च येनैष भूतस्तिष्ठत्यन्तरात्मा ब्रह्मा देवानां पदवी कवीनां मुषर्विप्राणां मृगिशो मृगाणां स्येन कृद्रानागस्पतिर्वना नागुं सोम पवित्रवत्ये तिरेभन् वरुणाग्रमः विश्वक्सेनाग्रमः पुनः पाद्यं पुनर्घ्यं पुनराचमनीयं समर्पयामि यदा सुखं यथा स्थानं प्रतिष्ठापयामि स्ववनार्थं क्षेमाय पुनरागमनाय च। ಆತ್ಮೀಯ ಭಗವದ್ಬಾಂಧವರೇ, ತಿರುಮಲ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವದ ಅಂಗವಾಗಿ ಇದೀಗ ಪುಣ್ಯಾಹವಾಚನ ಕೈಂಕರ್ಯವನ್ನು ವೀಕ್ಷಿಸಿದ್ದೀರಿ. ಇದಾದ ನಂತರ ಸದ್ಯೋ ಅಂಕುರಾರೋಪಣೆ ಎನ್ನುವಂತಹ ಕೈಂಕರ್ಯವನ್ನಿಲ್ಲಿ ಅರ್ಚಕರು ಈ ಕಲ್ಯಾಣೋತ್ಸವದ ವೇದಿಕೆಯೊಂದು ಸಣ್ಣ ಮೂಲೆಯಲ್ಲಿರುವ ಮತ್ತೊಂದು ಈ ಸಣ್ಣ ವೇದಿಕೆಯ ಮೇಲೆ ಈ ಸದ್ಯೋ ಅಂಕುರಾರೋಪಣೆ ಎನ್ನುವಂತಹ ಕೈಂಕರ್ಯವನ್ನು ನೆರವೇರಿಸುತ್ತಾರೆ. ಇಲ್ಲಿ 5 ಮಣ್ಣಿನ ಪಾತ್ರೆಗಳಲ್ಲಿ ನವಧಾನ್ಯಗಳನ್ನಿರಿಸಿ ಅವುಗಳಿಗೆ ನೀರೆರೆದು ಪೂಜೆಯನ್ನು ಮಾಡಲಾಗುತ್ತದೆ. ಬೀಜಗಳನ್ನು ಮಣ್ಣಿನಲ್ಲಿ ಬಿತ್ತುವುದರ ಮೂಲಕ ಯಾವುದೇ ಉತ್ಸವದ ಪ್ರಾರಂಭ ಕಾಲದಲ್ಲಿಯೂ ಈ ಸದ್ಯೋ ಅಂಕುರಾರೋಪಣೆ ಎನ್ನುವಂತಹ ಕಾರ್ಯವನ್ನು ಮಾಡುವುದರಿಂದ ನಾವು ಮಾಡುವಂತಹ ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿಬರಲಿ. ಹೇಗಾದರೆ ಈ ಧಾನ್ಯಗಳೆಲ್ಲವೂ ಕೂಡ ಚೆನ್ನಾಗಿ ಮೊಳಕೆಯೊಡೆದು ಸಸ್ಯಗಳಾಗಿ ಒಳ್ಳೆಯ ಸಸ್ಯಗಳಾಗಿ ಬೆಳೆಯುತ್ತವೆಯೋ, ಮೊಳಕೆಯೊಡೆದು ಹಚ್ಚ ಹಸಿರಿನ ಆ ಒಂದು ಒಳ್ಳೆಯ ಮೊಳಕೆಗಳಾಗುತ್ತವೆಯೋ, ಅದೇ ರೀತಿಯಲ್ಲಿ ನಾವು ಕೈಗೊಂಡ ಕಾರ್ಯವೂ ಸಹ ಒಳ್ಳೆಯ ಅಭಿವೃದ್ಧಿಯನ್ನು ಒಳ್ಳೆಯ ಫಲವನ್ನು ನೀಡಬೇಕು ಎನ್ನುವಂತಹ ಆ ಒಂದು ಉದ್ದೇಶದಿಂದಲೇ ಈ ಅಂಕುರಾರೋಪಣ ಕೈಂಕರ್ಯವನ್ನು ನೆರವೇರಿಸಲಾಗುತ್ತದೆ. ಆ ಭಗವಂತನ ದಿವ್ಯವಾದಂತಹ ರೂಪವನ್ನು ದರ್ಶನ ಮಾಡಿಕೊಂಡಾಗ ತಮಗೆ ಉಂಟಾದಂತಹ ಪ್ರತಿಸ್ಪಂದನ ಅದು ಆನಂದ ಎಂದು ಪುರಂದರದಾಸರು ತಮ್ಮ ಸುಳಾದಿಯೊಂದರಲ್ಲಿ ವಿಶೇಷವಾಗಿ ಬಣ್ಣಿಸುತ್ತಾರೆ.
ಆಪಾದ ಆನಂದ ಆನಖ ಆನಂದ ಆ ಜಾನುಜಂಘ್ಯ ಆನಂದಮಯವಯ್ಯ ಎನ್ನುತ್ತಾ ಭಗವಂತನ ದಿವ್ಯ ಪಾದ ಪದ್ಮಗಳನ್ನು ನೋಡುವುದೇ ಆನಂದವಂತೆ. ಅದಾದ ನಂತರ ಅವರು ದರ್ಶನ ಮಾಡಿಕೊಂಡದ್ದು ಭಗವಂತನ ನಖಗಳನ್ನು. ಭಗವಂತನ ನಖಗಳೂ ಕೂಡ ದಿವ್ಯ ಸೌಂದರ್ಯದಿಂದ ಇರುವುದು ಎಂದು ಇಲ್ಲಿ ದಾಸರು ನಮಗೆ ತಿಳಿಸುತ್ತಿದ್ದಾರೆ. ಆ ಭಗವಂತನ ನಖಗಳ ಸೌಂದರ್ಯದಲ್ಲಿ ಅನಂತವಾದಂತಹ ವಿಶ್ವವನ್ನೇ ನಾವು ಕಾಣಬಹುದು ಎನ್ನುತ್ತಿದ್ದಾರೆ. ಈ ಭಗವಂತನ ಕೈ ಉಗುರುಗಳು, ಆ ನಖಗಳ ವಿಶೇಷತೆ ಏನಪ್ಪಾ ಎಂದರೆ, ನರಸಿಂಹಾವತಾರ ಕಾಲದಲ್ಲಿ ಆ ರಾಕ್ಷಸನೊಬ್ಬನನ್ನು ಸಂಹಾರ ಮಾಡಲಿಕ್ಕಾಗಿ, ಹಿರಣ್ಯಕಶಿಪುವಿನ ಸಂಹಾರಕ್ಕಾಗಿ ಆಯುಧಗಳನ್ನು ಬಳಸದೆಯೇನೆ ತನ್ನ ಕೂರುಗುರನ್ನೇ ಆಯುಧಗಳನ್ನಾಗಿ ಬಳಸಿಕೊಂಡು ಯಾವ ನಖದಿಂದ ಭಗವಂತ ದುಷ್ಟ ಸಂಹಾರವನ್ನು ಮಾಡಿದ್ದಾನೆ ಅಂಥ ನಖಗಳು, ಅದು ಅತ್ಯಂತ ವೈಶಿಷ್ಟ್ಯವನ್ನು ಹೊಂದಿರುವಂತಹ ನಖಗಳು. ಹಾಗಾಗಿ ಭಗವಂತನ ನಖಗಳನ್ನು ದರ್ಶನ ಮಾಡಿಕೊಳ್ಳುವುದರಿಂದಲೂ ಕೂಡ ನಮ್ಮಲ್ಲಿ ಇರುವ ಯಾವುದೇ ರೀತಿಯಾದಂತಹ ದುಷ್ಟ ರೀತಿಯಾದ ಚಿಂತನೆಯಾಗಿರಬಹುದು, ಕಷ್ಟವಾಗಿರಬಹುದು, ಅವೆಲ್ಲವೂ ಕೂಡ ನಾಶವಾಗಿ ನಮಗೆ ಒಳ್ಳೆಯದಾದಂತಹ ಫಲಗಳನ್ನು, ಒಳ್ಳೆಯ ಯೋಚನೆಯನ್ನು ಭಗವಂತ ನಮಗೆ ಒದಗಿಸಿಕೊಡುತ್ತಾನೆ. ಅಷ್ಟೇ ಅಲ್ಲ, ಭಗವಂತನನ್ನು ಆಪಾದಮೂಲಿ ಪರ್ಯಂತವಾಗಿ ದರ್ಶಿಸಿಕೊಳ್ಳುವಾಗ ನಂತರ ಜಾನುಜಂಘೆ ಆನಂದಮಯವಯ್ಯ ಎನ್ನುತ್ತಿದ್ದಾರೆ. ಅವನ ಮೊಳಗಾಲಿನ ತೊಡೆಯ ಎಲ್ಲವೂ ಕೂಡ, ಆ ಭಾಗಗಳೆಲ್ಲವನ್ನೂ ಕೂಡ ಭಗವಂತನ ದಿವ್ಯವಾದಂತಹ ಪಾದಗಳಿಂದ ಮೊದಲುಗೊಂಡು ಎಲ್ಲ ಭಗವಂತನ ಪರಿಪೂರ್ಣವಾದ ಮೂರ್ತಿ ದರ್ಶನವೇ ದರ್ಶನ ಮಾತ್ರದಿಂದ ಬಹಳ ಆನಂದವನ್ನು ನೀಡುವಂತಹದ್ದು ಎನ್ನುತ್ತಿದ್ದಾರೆ ದಾಸರಿಲ್ಲಿ. ಆ ಊರು ಆನಂದ, ಆ ಕಟಿ ಆನಂದ, ಆ ಊರ ಆನಂದ, ಆ ಭುಜ ಆನಂದ ಎನ್ನುತ್ತಾ ಆ ಭಗವಂತನ ದಿವ್ಯವಾದ ಅವಯವ ಸೌಂದರ್ಯವನ್ನಿಲ್ಲಿ ಬಣ್ಣಿಸುತ್ತಿದ್ದಾರೆ. ಅವನ ಒಂದೊಂದು ಅಂಗಾಂಗಗಳೇ ಈ ಸಮಸ್ತ ಸೃಷ್ಟಿಗೂ ಕೂಡ ಕಾರಣವಾಗಿರುವಂತಹವು. ಈ ಸೃಷ್ಟಿಯಲ್ಲಿರುವಂತಹ ಬೆಟ್ಟಗುಡ್ಡಗಳು, ಗಿಡಮರಗಳು ಎಲ್ಲವೂ ಕೂಡ ಅವನ ದೇಹವೇ ಆಗಿರುವಂತಹದ್ದು. ವಿರಾಟ್ ಪುರುಷನ ದೇಹವೇ ಸಮಸ್ತ ವಿಶ್ವವೂ ಕೂಡ ಉಂಟಾಗಲಿಕ್ಕೆ, ಸೃಷ್ಟಿಯಾಗಲಿಕ್ಕೆ ಕಾರಣವಾದದ್ದು. ಭಗವಂತನ ಮುಖದಲ್ಲಿ ಅವನು ಬಾಯ್ದೆರೆದಾಗ ಆ ಭಗವಂತನ ಮುಖದಲ್ಲಿರುವ ಎಲ್ಲ ಹಲ್ಲುಗಳು ಕೂಡ ವಿಶ್ವದಲ್ಲಿರುವ ನಕ್ಷತ್ರಗಳೇ ಆಗಿರುತ್ತವೆ. ಅನಂತಮಾವಾಹಯಾಮಿ ನಾಗರಾಜಮಾವಾಹಯಾಮಿ ಶೇಷಾಗ್ರಮಃ ಇದಮಾಸರಂ ಶೇಷಾಗ್ರಮಃ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಪುಣ್ಯಪುಷ್ಪೈ ಪೂಜಯಾಮಿ ಶೇಷಾಗ್ರಮಃ ಗುಡೋಪಹಾರಂ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಶೇಷಾಗ್ರಮಃ ಸರ್ವೋಪಚಾರಾನ್ ಸಮರ್ಪಯಾಮಿ. ಓಂ ಸ್ವಸ್ತಿ ನೋ ಮಿತಾಮಸ್ವಿನಾಪಗ ಸ್ವಸ್ತಿ ದೇವನರ್ವಣಃ ಸ್ವಸ್ತಿ ಪೂಷಾ ಅಸುರೋಸಾತನ ಸ್ವಸ್ತಿ ಧ್ಯಾವಾ ಪೃಥಿವೀ ಸುಚೇತನಾ ಸ್ವಸ್ತಗೇ ಬ್ರಹ್ಮಹೈ ಸೋಮಂ ಸ್ವಸ್ತಿ ಭುವನಸ್ಯ ಯಸ್ಪತಿಃ ಬೃಹಸ್ಪತಿಂ ಸರ್ವಾಗಣಂ ಸ್ವಸ್ತಗೇ ಸ್ವಸ್ತಗಾದಿತ್ಯಾಸೋ ಭವಂತನಃ ವಿಶ್ವೇ ದೇವಾನೋ ಅದ್ಯಾ ಸ್ವಸ್ತಗೇ ವೈಶ್ವಾನರೋ ವಸುರಗ್ನೇ ಸ್ವಸ್ತಗೇ ದೇವಾ ಅವಂತ್ರಭವ ಸ್ವಸ್ತಗೇ ಸ್ವಸ್ತಿ ನೋ ರುದ್ರಪಾತ್ವಂ ಹಾಸಃ ಸ್ವಸ್ತಿ ಮಿತ್ರಾವರುಣ ಸ್ವಸ್ತಿ ಮಧ್ಯೆ ರೇವತಿ ಸ್ವಸ್ತಿ ನಗೀಂದ್ರಶ್ಚಾಗ್ನಿ ಸ್ವಸ್ತಿ ನೋ ಓದಿತೆ ಕೃತಿ ಸ್ವಸ್ತಿ ಪಂಥಾ ಮನೋಚರೇಮ ಸೂರ್ಯಾ ಚಂದ್ರಮಸಾ ವಿವಾ ಪುಡಾಗ್ನತಾ ಜಾನತಾ ಸಂಗಮೇ ಮಹಿ ಸ್ವಸ್ತಗನಂ ತಾಕ್ಷಮನುಷ್ಣೇ ವಿಮಹದ್ಭೂತಂ ವಾಗಸಂ ದೇವತಾನಾಂ ಅಸುರಗ್ನಮಿಂದ್ರಸಕಂ ಸಮತ್ಸೋ ಬೃಹದ್ಯಸೋಣಾಮಿವಾರುಹೇಮ ಅಂ ಹೋಮುಚಮಾಂಗಿರಸಂಗಯಂಚ ಸ್ವಸ್ಯಾತ್ರೇಯಂ ಮನಸಾ ಚಿತಾರ್ಕ್ಷಂ ಪ್ರಗತವಾನಿ ಶರಣಂ ಪ್ರಪದ್ಯೆ ಶುತಂ ಭಾದೇ ಶಭಯನ್ನೋ ಅಸ್ತು ಧ್ರುವಂತೆ ರಾಜಾ ವರುಣೋ ಧ್ರುವಂತೆ ವೋ ಬೃಹಸ್ಪತಿಃ ಧ್ರುವಂತಗಿಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಶೇಷಾಗ್ರಮಃ ಸುಪ್ರೀತಃ ಸುಪ್ರಸನ್ನಾ ವರದಾ ಭವತು. ಕೂಡ ಅತ್ಯಂತ ಸೌಂದರ್ಯಮಯವಾದಂತಹ ಭಗವಂತನ ದಿವ್ಯ ದರ್ಶನವನ್ನು ಮಾಡಿಕೊಂಡಾಗ ಒಂದೊಂದನ್ನು ನೋಡುವಾಗ ಅಪಾರವಾದ ಆನಂದವೇ ಉಂಟಾಗುವುದೆಂದು ಪುರಂದರದಾಸರು ತಮ್ಮ ಸುಳಾದಿಯೊಂದರಲ್ಲಿ ಹೇಳುತ್ತಿದ್ದಾರೆ. ಆ ಕಂಠ, ಆ ಮುಖ ಆನಂದಮಯವಯ್ಯ, ಆ ಶಿರೋರುಹಗಳು ಆನಂದಮಯವಯ್ಯ, ಆ ಸರ್ವಾಂಗದ ಅವಯವಗಳಲ್ಲಿ ಆನಂದಮಯವಯ್ಯ ಪುರಂದರ ವಿಠಲ ಎನ್ನುತ್ತಾ ಭಗವಂತ ಅವನನ್ನು ದರ್ಶಿಸಿಕೊಂಡಾಗ ಆಪಾದ ಮೌಲಿ ಪರ್ಯಂತವಾಗಿ ಅವನ ದರ್ಶನ ಭಾಗ್ಯದಿಂದ ವಿಶೇಷ ಆನಂದವೇ ಉಂಟಾಗುವುದು ಎಂದು ಇಲ್ಲಿ ನಮಗೆ ತಿಳಿಸುತ್ತಿದ್ದಾರೆ. ಅಂತಹ ಭಗವಂತನ ಒಂದು ದರ್ಶನವನ್ನೇ ನಾವು ಈ ಸಂದರ್ಭದಲ್ಲಿ ಮಾಡಿಕೊಳ್ಳುತ್ತಿದ್ದೇವೆ. ನಿನ್ನ ಬೊಮ್ಮ ಮೂರುತಿಗೆ ನಮೋ ನಮೋ, ನಿನ್ನ ರುದ್ರ ಮೂರುತಿಗೆ ನಮೋ ನಮೋ, ನಿನ್ನ ಚಂದ್ರ ಮೂರುತಿಗೆ ನಮೋ ನಮೋ, ನಿನ್ನ ಸ್ಥಾವರ ಮೂರುತಿಗೆ ನಮೋ ನಮೋ,
ಪುರಂದರ ವಿಠಲ ನಿನ್ನ ವಿಶ್ವಮೂರುತಿಗೆ ನಮೋ ನಮೋ ಎನ್ನುತ್ತಾ ಆ ಭಗವಂತನ ವಿರಾಟ್ ರೂಪವನ್ನು ಮನಗಂಡು ಅದನ್ನು ಚಿತ್ರಿಸುವಂತಹ ಆನಂದದ ಸಂವಿಧಾನವು ಅತ್ಯಂತ ಹೃದಯಂಗಮವಾಗಿ ಪುರಂದರದಾಸರ ಕೃತಿಗಳಲ್ಲಿ ಬಂದಿರುವುದನ್ನು ನಾವು ಕಾಣುತ್ತೇವೆ. ವಿಶೇಷವಾಗಿ ಆ ಭಗವಂತನ ದಿವ್ಯವಾದಂತಹ ಈ ಅದ್ಭುತವಾದ ವಿರಾಟ್ ರೂಪದ ಚಿಂತನೆ, ಅದನ್ನು ದರ್ಶನ ಮಾಡುವುದರಿಂದ ಆ ವಿಶೇಷವಾದ ಆನಂದ ಅವರೇನು ಹೊಂದಿದ್ದಾರೆ ಅದನ್ನೂ ಕೂಡ ನಮಗೆ ಅತ್ಯದ್ಭುತವಾಗಿ ಇಲ್ಲಿ ಬಣ್ಣಿಸಿ ತಿಳಿಸಿಕೊಡುತ್ತಿದ್ದಾರೆ ಪುರಂದರದಾಸಾರ್ಯರು. ಆ ಭಗವಂತನ ಅಪಾರವಾದಂತಹ ಮಹಿಮೆಯನ್ನು ನಾವೆಲ್ಲರೂ ಕೂಡ ಸ್ಮರಿಸಿಕೊಳ್ಳುತ್ತಾ ಅವನ ವಿಶೇಷವಾದ ಅವತಾರಗಳ ಸ್ಮರಣೆಯನ್ನು ಮಾಡುತ್ತೇವೆ. ಶ್ರೀ ವಾದಿರಾಜ ಗುರುಗಳು ವಿಶಿಷ್ಟವಾದಂತಹ ಭಗವಂತನ ಸೌಂದರ್ಯವನ್ನು ಬಣ್ಣಿಸುತ್ತಾ ಅವನ ದಿವ್ಯ ಅವತಾರಗಳನ್ನು ಬಣ್ಣಿಸುತ್ತಾ ಅನೇಕ ರೀತಿಯಾದಂತಹ ಕೃತಿಗಳನ್ನೇ ಮಾಡಿಟ್ಟಿದ್ದಾರೆ. ಶ್ರೀರಾಮ ಲಕ್ಷ್ಮಣ ಶುಕಾರಾಮ ಭೂರವತು ಗೌರಾಮ ಲಾಮಿತ ಮಹೋರ ಎನ್ನುತ್ತಾ ಆ ವಿಶೇಷವಾಗಿ ಭಗವಂತನ ಅದ್ಭುತವಾಗಿ ಸ್ತುತಿಸುತ್ತಾ ಆ ರಾಮಚಂದ್ರನ ದಿವ್ಯ ವೈಭವವನ್ನು ಶ್ರೀರಾಮ ನೀನು ಲಕ್ಷ್ಮಣನೆಂಬ ಗಿಣಿಗೆ ವಿಹಾರದ ಉಪವನ ಇದ್ದೀಯೇ ಎನ್ನುತ್ತಾ ಲಕ್ಷ್ಮಣನು ಶ್ರೀರಾಮನ ಸೇನೆಯಲ್ಲಿಯೇ ಅಮಿತಾನಂದವನ್ನು ಅನುಭವಿಸುತ್ತಿದ್ದನು ಎಂದು ಆ ವಿಶೇಷವಾಗಿ ಆ ರಾಮಲಕ್ಷ್ಮಣರಿಬ್ಬರ ಅದ್ಭುತವಾದ ಅನುಬಂಧವನ್ನು ನಮಗೆ ತಿಳಿಯಪಡಿಸುತ್ತಾ ಅವರ ಒಂದು ವಿಶೇಷವಾದಂತಹ ಸ್ಮರಣೆಯನ್ನು ಇಲ್ಲಿ ಮಾಡಿಕೊಳ್ಳುತ್ತಿದ್ದಾರೆ ಗುರುಗಳು. ನಿರ್ಮಲವಾದ ಬಿಳಿಯ ಉತ್ತಮವಾದ ಕಾಂತಿಯಿಂದ ಕೂಡಿದ ಮುತ್ತಿನ ಹಾರವನ್ನು ಧರಿಸಿಕೊಂಡಿದ್ದಿ. ದೇವತೆಗಳು ನಿನ್ನ ಕೀರ್ತಿಯನ್ನು ನಿರಂತರವೂ ಕೊಂಡಾಡುತ್ತಿದ್ದಾರೆ. ನಿನ್ನ ಶರೀರವು ಸುಂದರವಾಗಿದೆ, ಮನೋಹರವಾದಂತಹ ಕಾಂತಿಯಿಂದ ಕೂಡಿದೆ. ನೀನು ಸೀತಾವಿವಾಹವನ್ನು ಮಾಡಿಕೊಂಡು ಮಿಥಿಲೆಯಿಂದ ಹಿಂತಿರುವಾಗ ನಿನಗಿಂತ ಸರ್ವದಾ ಅಭಿನ್ನವಾದ ಪರಶುರಾಮನ ಜೊತೆಗೆ ಲೀಲೆಯಿಂದ ಕಲಹವನ್ನು ಮಾಡಿರುವಂತಹವನು ನೀನು. ದೇವತೆಗಳ ರಾಜನಾದ ಇಂದ್ರನ ಅವನ ಶತ್ರುಗಳಾದ ದೈತ್ಯರನ್ನು ನೀನು ಸೋಲಿಸಿ ಅವರನ್ನು ಮನೋರೋಗಕ್ಕೆ ಈಡು ಮಾಡಿದೆ. ನಿರ್ಮಲವಾದ ನಾರುಬಟ್ಟೆಯನ್ನುಟ್ಟುಕೊಂಡು ನೀನು ಪಂಚವಟಿಯಲ್ಲಿ ವಿಹಾರ ಮಾಡುವಾಗ ನಿನ್ನನ್ನು ನೋಡಿ ಕಾಮವಿಕಾರಕ್ಕೆ ಒಳಗಾದ ಶೂರ್ಪನಖಿಯ ಮೂಗು ಕಿವಿಗಳನ್ನು ಕೊಯ್ಯಿಸಿ ಅವಳ ಮನೋಭಿಲಾಷೆಯನ್ನು ನಾಶ ಮಾಡಿದೆ. ಇಂತಹ ಶ್ರೀರಾಮನೇ ನೀನು ನನ್ನನ್ನು ಕಾಪಾಡು ಎಂದು ಶ್ರೀ ವಾದಿರಾಜರು ಅವರ ಕಾವ್ಯವೊಂದರಲ್ಲಿ ಆ ರಾಮಚಂದ್ರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ. ಅದ್ಭುತವಾಗಿ ಶ್ರೀ ವಾದಿರಾಜರ ಕಾವ್ಯ ಸತ್ವದ ಟಂಕಸಾಲೆಯಿಂದ ಹೊರಟಂತಹ ಶ್ರೀರಾಮ ಟೆಂಕಿಯ ಸೊಬಗು ಒಂದು ವಿಧವಾದರೆ ಅದೇ ನಾಣ್ಯದ ಇನ್ನೊಂದು ಮೈಯಲ್ಲಿ ಶ್ರೀಕೃಷ್ಣನನ್ನು ಕೂಡ ಅವರು ಬಣ್ಣಿಸುತ್ತಾರೆ. ವೃಂದಾವನಸ್ಥ ಪಶು ವೃಂದಾವನಂ ವಿನುತ ವೃಂದಾರ ಕೈಕಕರ ಶರಣಂ ನಂದಾತ್ಮಜಂ ನಿಹತ ನಿಂದಾಕೃದಾಸುರ ಜನಂದಾಮ ಭಕ್ತ ಜಠರಂ ಎನ್ನುತ್ತಾ ವಂದಾಮಹೇ ವಯಮ ಮಂದಾವವಾದತ ರುಚಿ ಮಂದಾಕ್ಷಕಾರಿವದನಂ ಕುಂದಾಲಿದಂತಮುತ ಕಂದಾಸಿತ ಪ್ರಭು ನುಂದಾವ ರಾಕ್ಷಸಹರಂ ಎನ್ನುತ್ತಾ ಆ ಶ್ರೀಕೃಷ್ಣನು ವೃಂದಾವನದಲ್ಲಿ ಹಸುಗಳ ಸಮೂಹವನ್ನು ಕಾಪಾಡುತ್ತಿದ್ದನೆಂದು ತಮ್ಮ ಆಶ್ರಿತರಾದ ದೇವತೆಗಳಿಂದ ಸ್ತೋತ್ರವನ್ನು ಮಾಡಿಸಿಕೊಳ್ಳಲ್ಪಡುವವನು. ಇಂದ್ರಾದಿ ದೇವತೆಗಳಿಗೂ ಮುಖ್ಯ ಆಶ್ರಯನಾದವನು ನಮ್ಮ ಶ್ರೀಕೃಷ್ಣನು. ಅವನು ನಂದಗೋಪನ ಮಗನಾಗಿ ಅವತರಿಸಿದನು. ದೇವದ್ವಿಜರನ್ನು ದೂಷಿಸುವ ಅಸುರರನ್ನು ಸಂಹಾರ ಮಾಡಿದನು. ಅವನು ಬಾಲ್ಯದಲ್ಲಿ ಮೊಸರಿನ ಗಡಿಗೆಯನ್ನು ಒಡೆದು ಹಾಕಿದನೆಂದು ಅವನ ತಾಯಿಯು ಅವನನ್ನು ಸೊಂಟಕ್ಕೆ ಹಗ್ಗ ಹಾಕಿ ಒರಳಿಗೆ ಕಟ್ಟಿದಾಗ ಅವನಿಗೆ ದಾಮೋದರ ಎಂದು ಹೆಸರಾಯಿತು. ಅವನ ಸುಂದರ ವದನವು ಷೋಡಶ ಕಲಾ ಪರಿಪೂರ್ಣವಾದ ಶುಭ್ರನಾದ ಚಂದ್ರನಿಗೂ ನಾಚಿಕೆಯನ್ನುಂಟು ಮಾಡುತ್ತಿತ್ತು. ಕೋಲು ಮಲ್ಲಿಗೆ ಮೊಗ್ಗುಗಳ ಸಾಲಿನಂತೆ ಅವನ ಹಲ್ಲುಗಳು ಸುಂದರವಾಗಿ ಶೋಭಿಸುತ್ತಿದ್ದವು. ಅವನ ಶರೀರ ಕಾಂತಿಯು ನೀರು ತುಂಬಿದ ಮೋಡದಂತೆ ಇತ್ತು. ಇಂತಹ ಶ್ರೀಕೃಷ್ಣನ ವೃಂದಾವನದ ಕಾಡಿನಲ್ಲಿ ರಾಕ್ಷಸರನ್ನು ಸಂಹಾರ ಮಾಡಿ ವಿಹರಿಸುತ್ತಿದ್ದನು. ಇಂತಹ ಶ್ರೀಕೃಷ್ಣನನ್ನು ನಾವು ಪುನಃ ಪುನಃ ವಂದಿಸುತ್ತೇವೆ ಎನ್ನುತ್ತಾ ಶ್ರೀ ವಾದಿರಾಜರ ವಿಶೇಷವಾದಂತಹ ಈ ಪದಲಾಲಿತ್ಯವನ್ನು ನಾವು ಅದ್ಭುತವಾಗಿ ರಾಮಕೃಷ್ಣರನ್ನು ಅವರು ಬಣ್ಣಿಸಿದಂತಹ ರೀತಿಯನ್ನು ನೋಡಬಹುದು. ಹೀಗೆ ಶ್ರೀರಾಮ ಶ್ರೀಕೃಷ್ಣರ ದಿವ್ಯ ಸ್ಮರಣೆಯನ್ನು ನಿತ್ಯ ಮಾಡಿಕೊಳ್ಳುವುದರಿಂದ ಈ ಕಲಿಯುಗದಲ್ಲಿ ನಮಗೆ ಎಲ್ಲ ರೀತಿಯಾದಂತಹ ಪಾಪಗಳಿಂದಲೂ ಕೂಡ ಆ ಭಗವನ್ನಾಮ ಸ್ಮರಣೆ ಮಾತ್ರದಿಂದಲೇ ವಿಮುಕ್ತಿಯನ್ನು ನಾವು ಪಡೆಯಬಹುದು ಎಂದು ಹರಿದಾಸರುಗಳು, ಮಹಾಭಾಗವತರು, ಋಷಿ ಮುನಿಕುಲೋತ್ತಮರೆಲ್ಲರೂ ಕೂಡ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ನಿತ್ಯ ಆ ಹರಿನಾಮ ಸ್ಮರಣೆಯಲ್ಲೇ ನಾವೆಲ್ಲರೂ ಕೂಡ ನಿರತರಾಗಬೇಕು ಎನ್ನುವುದನ್ನು, ಅದನ್ನು ನಮ್ಮ ಜೀವನದ ಒಂದು ಗುರಿಯಾಗಿ ಮಾಡಿಕೊಳ್ಳಬೇಕು ಎನ್ನುವುದನ್ನು ನಮಗೆ ಇದರಿಂದ ತಿಳಿದು ಬರುತ್ತಿದೆ. ಇದೋ ನಾವಿಲ್ಲಿ ರಕ್ಷಾಬಂಧನ ಕೈಂಕರ್ಯವನ್ನು ವೀಕ್ಷಿಸುತ್ತಿದ್ದೇವೆ.
ಸಮಸ್ತ ಜಗತ್ತಿಗೂ ರಕ್ಷಕನಾಗಿರುವಂತಹ ಪರಮಾತ್ಮನು ಒಂದು ರಕ್ಷಾಬಂಧನವನ್ನು ತಾನು ಧರಿಸಿದ ನಂತರ ಇದೋ ಇಲ್ಲಿ ಶ್ರೀದೇವಿ ಭೂದೇವಿಯರಿಗೂ ಕೂಡ ಅರ್ಚಕರು ಈ ರಕ್ಷಾಬಂಧನ ಕೈಂಕರ್ಯವನ್ನು ಸಮರ್ಪಣೆ ಮಾಡುತ್ತಿದ್ದಾರೆ. ಭಗವಂತನ ಅಪಾರ ಮಹಿಮೆಯನ್ನು ತಿಳಿದು ಮತ್ತಷ್ಟು ಅವನ ಗುಣಗಳನ್ನು ಚಿಂತನೆ ಮಾಡುತ್ತಾ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವು ಎನ್ನುತ್ತಾ ಹರಿದಾಸರು ನಮ್ಮ ಜಗನ್ನಾಥದಾಸರು ಹಾಡಿ ಇರುವಂತೆ ಆ ಮಹಾಲಕ್ಷ್ಮಿ ಭಗವಂತನ ಅನಂತಾನಂತ ಗುಣಗಳನ್ನು ಚಿಂತನೆ ಮಾಡುತ್ತಾ ನಿತ್ಯ ನೂತನವಾದ ಅವನ ಅನಂತಾನಂತ ಮಹಿಮೆಗಳನ್ನು ಸ್ಮರಿಸಿಕೊಳ್ಳುತ್ತಿರುತ್ತಾಳೆಯಂತೆ. ಅವಳೇ ಇಲ್ಲಿ ಶ್ರೀದೇವಿ ಭೂದೇವಿ ರೂಪದಿಂದ ಶ್ರೀನಿವಾಸನನ್ನು ವಿವಾಹ ಮಾಡಿಕೊಳ್ಳುತ್ತಿದ್ದಾಳೆ. ಇದು ಮೊದಲನೆಯದಾಗಿ ಶ್ರೀದೇವಿಯರಿಗೆ ಇಲ್ಲಿ ಕಂಕಣ ಧಾರಣೆ ಆಗುತ್ತಿದೆ. ಜಗದ್ರಕ್ಷಕನಾದಂತಹ ಶ್ರೀಹರಿ, ಜಗತ್ತಿಗೆ ಒಡತಿಯಾದಂಥವಳು ಲೋಕಮಾತೆ ಶ್ರೀ ಮಹಾಲಕ್ಷ್ಮಿ, ಅವಳು ಶ್ರೀದೇವಿಯಾಗಿ ಇಲ್ಲಿ ಕಂಕಣ ಧಾರಣೆಯನ್ನು ಮಾಡಿಸಿಕೊಂಡಿದ್ದಾಳೆ. ಈ ಆದಿವರಾಹ ಕ್ಷೇತ್ರ, ಈ ತಿರುಮಲ ಕ್ಷೇತ್ರದಲ್ಲಿ ಭಗವಂತ ಶ್ರೀ ವರಾಹದೇವರು ಭೂವರಾಹನಾಗಿ ಪುಷ್ಕರಣಿಯ ದಡದಲ್ಲಿ ವಾಸ ಮಾಡುತ್ತಿದ್ದಾರೆ. ಅವರ ಅಪ್ಪಣೆಯನ್ನು ತೆಗೆದುಕೊಂಡವನಾಗಿಯೇ ಶ್ರೀನಿವಾಸನು ತಾನು ಇಲ್ಲಿ ಈ ಆನಂದ ನಿಲಯದಲ್ಲಿ ವಾಸ ಮಾಡುತ್ತೇನೆ ಎಂದು ನನ್ನನ್ನು ದರ್ಶಿಸುವ ಭಕ್ತರೆಲ್ಲರೂ ಕೂಡ ಕಲಿಯುಗಾಂತದವರೆಗೆ ಮೊದಲ ದರ್ಶನ ನಿನ್ನನ್ನು ಪಡೆದು ಆ ನಂತರವೇ ನನ್ನನ್ನು ದರ್ಶಿಸಿದಾಗಲೇ ಅವರ ಎಲ್ಲ ಮನೋಭೀಷ್ಟಗಳನ್ನು ಕೂಡ ನಾನು ನೆರವೇರಿಸುತ್ತೇನೆ ಎನ್ನುವಂತಹ ಮಾತನ್ನು ಸಹ ಕೊಟ್ಟಿರುತ್ತಾನೆ. ಅಂತಹ ಭೂ ರಮಣನಾದಂತಹ ವೆಂಕಟರಮಣ ಇಲ್ಲಿ ವಿಶೇಷವಾದಂತಹ ತನ್ನ ಕಲ್ಯಾಣೋತ್ಸವ ಕಾಲದಲ್ಲಿ ತಾನು ಮತ್ತು ಸ್ವಾಮಿ ಮತ್ತು ಶ್ರೀದೇವಿ ಭೂದೇವಿಯರು ಕೂಡ ಕಂಕಣ ಧಾರಣೆಯನ್ನು ಮಾಡಿಸಿಕೊಂಡಿದ್ದಾರೆ ಅರ್ಚಕರ ಮುಖಾಂತರ. ಅದಾದ ನಂತರ ದೀಕ್ಷಾಧಾರಿ ಅರ್ಚಕರೂ ಸಹ ಒಂದು ಕಂಕಣವನ್ನು ಕಟ್ಟಿಕೊಳ್ಳುವಂತಹ ಸಂಪ್ರದಾಯವನ್ನು ನಾವು ಶ್ರೀ ವೈಖಾನಸಾಗಮ ವಿಧಿಯನ್ನು ಅನುಸರಿಸಿ ನೋಡುತ್ತೇವೆ. ಇದಾದ ನಂತರ ಕಂಕಣ ಧಾರಣೆಯ ನಂತರ ಅಗ್ನಿ ಪ್ರತಿಷ್ಠಾಪನೆ ಕೈಂಕರ್ಯಕ್ಕೆ ಅರ್ಚಕರು ತೆರಳುತ್ತಿದ್ದಾರೆ. ಅತ್ಯಂತ ಪವಿತ್ರವಾದದ್ದು ಅಗ್ನಿದೇವನ ವಿಶೇಷವಾದಂತಹ ಸನ್ನಿಧಾನ. ಈ ಅಗ್ನಿದೇವನು ಪಂಚಭೂತಗಳಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವಂತಹ ನಾರಾಯಣನ ಸ್ವರೂಪವೇ ಆಗಿದ್ದಾನೆ. ಇದರಂತರ್ಗತರಾಗಿ ಅಗ್ನಿ ಅಂತರ್ಗತರಾಗಿ ವಿಷ್ಣು ನಾಮಕನಿಂದ ಭಗವಂತ, ಲಕ್ಷ್ಮೀ ನಾಮಕದಿಂದ ತಾಯಿ ಮಹಾಲಕ್ಷ್ಮಿ, ಹೀಗೆ ಇವರಿಬ್ಬರಿಗೂ ಪ್ರೀತಿಯಾಗಲೆಂದು ವಿಶೇಷವಾಗಿ ಎಲ್ಲ ಕೈಂಕರ್ಯಗಳನ್ನು ಅರ್ಚಕರಲ್ಲಿ ಪ್ರಾರಂಭ ಮಾಡುತ್ತಿದ್ದಾರೆ. ದೇವ್ಯಾ ಹೋತಾರಾವೃಹಿಂತ ಪೂರ್ವೇರಿಷ್ಟಾಸ್ಯಾಮ ತನುವಾಸವೀರಾಃ ಮಕಿಂ ದೇವ್ಯಾ ಆಕೋದ ಸತ್ಯಾಮನಶೋ ಮೇ ಅಸ್ತು ಯೇನೋ ಮಾನಿಗಾಂಕತಮಚ್ಚನಾಹಂ ವಿಶ್ವೇ ದೇವಾಸೋ ಅಧಿವೋಚತಾ ಮೇ ಉದ್ದನ್ಯಮಾನಮಸ್ಯ ಅಮೇದ್ಯಂ ಅಪಪಾಪ್ಮಾನಂ ವಿಜಮಾನಸ್ಯ ಖಂತೋ ಶಿವಾನಶನ್ನೋ ಮಾತಾ ಪೃಥಿವೀ ತೋಕಸಾತಾ ಓಂ ಸ್ತಂಡಿಲೇ ಭೂಮಿಮವಾಹಯಾಮಿ ರೇಖಾಯಾಂ ಸ್ಕಂದಮಾವಾಹಯಾಮಿ ಕರ್ಣೇ ಪಿತॄಣಾವಾಹಯಾಮಿ ಪರುಷಪ್ತೃಷೀಣಾವಾಹಯಾಮಿ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಜಾತವೇದೋ ಭುವನಸ್ಯೇಂದ್ರವಸೋ ಗಿರಿಶ್ಯತೆ ಅಗ್ನಿಮಶತ್ತಾದಿರಾಗಂ ಸಮೀ ಗರ್ಭಾರ್ಜನಗನ್ಯಾಮಯೋ ಭೂಃ ಗತಪ್ರತೇಕೋ ಗತಯೋ ನಿರಗ್ನೇರ್ಗತೈಃ ಸಮೇದ್ದೋ ಗತಮಸ್ಯಾನ್ನಂ ಗತಪ್ರಶಸ್ತಾ ಸರಿತೋ ವಹಂತೆ ಗತಂ ಪಿಬಂಚ ಗದಾಯಕ್ಷಿ ದೇವಾನ್ ಆಯುರ್ದಾಗ್ನೇ ಹವಿಷೋ ದುಷಾನೋ ಗತಪ್ರತೇಕೋ ಗತಯೋ ನಿರೇದಿ ಗತಂ ಪೇತ್ವಾಮದುಷಾರ್ಹವ್ಯಂ ಪದೇವಪುತ್ರಭಿರಕ್ಷತಾದಿಮಂ ಉಪಾವರೋಹ ಜಾತವೇದ ಪುನಸ್ತಂ ದೇವೇಭ್ಯೋ ಹವ್ಯಂ ವಹನ ಪ್ರಜಾನನ್ ಆಯು ಪ್ರಾಗಂಬಸ್ಮಾದೇಕ್ಷೋದೀದಿಹಿ ನೋ ದುರೋಣೆ ಓಂ ಅಜಿತೇರ್ಮಣ್ಯಸ್ವ ಹನುಮತೇರ್ಮಣ್ಯಸ್ವ ಸರಸ್ವತೇರ್ಮಣ್ಯಸ್ವ ದೇವಸವಿತ ಪ್ರಸೋಭ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾತ್ ಶ್ರೀಮದಸ್ಸರುಚೋ ವೇನ ಆವಹ ಸಬುದ್ನಿಯಾಪಮಾ ಅಸ್ಯ ವಿಷ್ಟಾ ಸದಸ್ಯೋ ನಿಮೃತಶ್ಚಿವಃ ಓಂ ಬ್ರಹ್ಮಾಣಮಾವಾಹಯಾಮಿ ಪ್ರಜಾಪತಿಮಾವಾಹಯಾಮಿ ಹಿರಣ್ಯಗರ್ಭಮಾವಾಹಯಾಮಿ ಪಿತಾಮಹಮಾವಾಹಯಾಮಿ ಬ್ರಹ್ಮಣೇ ನಮಃ ಇದಮಾಸನಂ ಸೋಮೋ ದೇನಗಂ ಸೋಮೋ ಅರ್ವಂತಮಾಸಕಂ ಸೋಮೋ ವೀರಂ ಕರ್ಮಣ್ಯಂ ದದಾತು ಸಾಧನ್ಯಂ ವಿತತ್ಯಗಂ ಸಬೇಗಂ ತಸ್ಮೈ ಓಂ ಸೋಮಮಾವಾಹಯಾಮಿ ಯಜ್ಞಾಂಗಮಾವಾಹಯಾಮಿ ಇಂದುಮಾವಾಹಯಾಮಿ ಚಂದ್ರಮಾವಾಹಯಾಮಿ सोमाय नमः इदमासनं ब्रह्मसोमादिभ्यो नमः पाद्यं समर्पयामि अर्घ्यं समर्पयामि आचमनीयं समर्पयामि पुण्यपुष्पैः पूजयामि ब्रह्मणे नमः सोमाय नमः गुडोपहारं निवेदयामि ताम्बूलं समर्पयामि सर्वोपचारान् समर्पयामि
ब्रह्मणे नमः सोमाग्रे नमः सुप्रीतः सुप्रसन्ना वरदो भवतो ब्रह्मन् प्रोक्षिष्यामि यज्ञं देवताबद्धयत्तं नागस्य पृष्ठे यजमानो अस्तु सप्तर्षीणाकं सुकृतां यत्रलोकमाञ्च देहि ॐ प्रोक्ष सोम प्रोक्षिष्यामि प्रोक्ष यज्ञं देवतावर्धयत्तं नागस्य पृष्ठे यजमानो अस्तु सप्तर्षीणाकं सुकृतां यत्रलोकमाञ्च देहि ॐ प्रोक्ष सात्रादादावमादागा पवित्रेस्तो वैष्णव्येस्तो यज्ञेस्तो वायुपूतेस्तो विष्णोर्मनसा पूतेस्तो यज्ञस्य पावनेस्तः दिवे त्वा अंतरिक्षा गत्वा पृथिव्यै त्वा पोषा गत्वा स्वाहा देवेभ्यः सदा देवेभ्यः आदित्यव्यञ्जनमसि पूर्णामृतन्तास्त्रणामि विष्णोस्तूपोऽसि इति प्राच्यां विष्णोस्तूपोऽसि दक्षिणतो विष्णोस्तूपोऽसि उत्तरदि विष्णोस्तूपोऽसि पश्चिमतः उदत्तां देवेभ्यो विष्णोस्तूपोऽसि परिस्तनगूर्चेषु ॐ विष्णुमावाहयामि महाविष्णुमावाहयामि सदा विष्णुमावाहयामि सुतासि घृतासि ध्रुमासि तारुणासि वानस्पत्योऽसि देवेभ्यः शुन्दस्व पृथिव्यापो गृहीष्यामि ब्रह्मन्नवप्रणेष्वाणि मानवाचं गच्छां प्रणय यज्ञं देवतावर्धयत्तं नाकस्य पृष्ठे यजमानो अस्तु सप्तर्षीणाकं सुकृतां मित्रलोकमाञ्च देहि ॐ प्रणय सोमवप्रणेष्यामि यजमानवाचं गच्छां प्रणय यज्ञं देवतावर्धयत्तं नाकस्य पृष्ठे यजमानो अस्तु सप्तर्षीणाकं सुकृतां मित्रलोकमाञ्च देहि ॐ प्रणय को वप्रणयतो सवप्रणयतो आपो देवी प्रणयानिकं सकं साधयन्तनः इदं वदन्ति एकदृष्टाकं सहस्रकोशं यजमानेन्यञ्च देहि संविशन्तां विषपात्राणि देव गज्यायै संविशन्तां विषपात्राणि देव गज्यायै दक्षिणप्रणितो ब्राह्मेण तीर्थेन ॐ प्रजापतिमावाहयामि ब्रह्माणमावाहयामि इन्द्रमावाहयामि अग्निमावाहयामि सोममावाहयामि अग्निमावाहयामि सोममावाहयामि अग्निशोमानावाहयामि ब्रह्माणमावाहयामि इन्द्रमावाहयामि वसोनावाहयामि मरुतमावाहयामि रुद्रमावाहयामि अप उपस्पृश्य ॐ श्रीमहाविष्णुमावाहयामि बृहस्पतिमावाहयामि मित्रमावाहयामि वरुणमावाहयामि आदित्यानावाहयामि अश्विनमावाहयामि पूषणमावाहयामि कक्षमावाहयामि कक्षिदे सोममावाहयामि उपासनयज्ञमावाहयामि विश्वान् देवानावाहयामि सर्वदेवानावाहयामि आज्यपात्रे प्रजापतये शुण्णरूपामि ब्रह्मणे च शुण्णरूपामि इन्द्राय शुण्णरूपामि अग्ने शुण्णरूपामि सोमाय शुण्णरूपामि अग्ने शुण्णरूपामि सोमाय शुण्णरूपामि अग्नि सोमाभ्यः शुण्णरूपामि सुभ्यो शुण्णरूपामि मरुभ्यो शुण्णरूपामि रुद्रेभ्यो शुण्णरूपामि अप उपस्पृश्य ॐ श्रीविष्णवे शुण्णरूपामि बृहस्पतये शुण्णरूपामि मित्राय शुण्णरूपामि वरुणाय शुण्णरूपामि आदित्येभ्यो शुण्णरूपामि असुभ्यः शुण्णरूपामि पूष्णे शुण्णरूपामि कक्षाय शुण्णरूपामि कक्षे सोमाय शुण्णरूपामि औपासनयज्ञाय शुण्णरूपामि विश्वेभ्यो देवेभ्यो जुष्णरूपामि सर्वदेवेभ्यो जुष्णरूपामि आज्यं तृप्पतिश्रयामि चरं तृप्पतिश्रयामि अग्ने ज्योतिरसि सवितस्वाहा अमृतमसि वारुणमसि अन्तर्गतं रक्ष अन्तरिता अनातयः प्रत्युष्टकं रक्ष प्रत्युष्टा अरातयः चित्पतिस्थापना चित्रो सूर्यस्य स्वाहा वाक्पतिस्थापना चित्रो सूर्यस्य स्वाहा देवस्था सवितापना सूर्यस्य स्वाहा करसम्पूर्णा वा समिदो गृहीत्वा मूलाग्राभ्याङ्गस्पर्शयित्वा अभ्यर्च्याम् अक्षता इमामे अग्नैष्टका देनवस्सन्तो आज इमामे अग्नैष्टका देनवस्सन्तो चरविरामे अग्नैष्टका देनवस्सन्तो इंद्राय नमः अग्ने नमः यमाय नमः वरुणाय नमः वायुवे नमः कुबेराय नमः ईशानाय नमः अग्नये नमः जातवेदसे नमः सहोजसे नमः अजराप्रभवे नमः नर्यापसे नमः पंक्तिराजसे नमः विसर्पये नमः वैश्वानराय नमः यज्ञपुरुषाय नमः अधितेरमन्यस्व अनुमतेरमन्यस्व सरस्तेरमन्यस्व देवसविधप्रसोभा अगन्तगित्मा आत्मा जातवेदस्तेनेद्यस्वर्धसतेर्दवर्धगतास्मान् प्रजापशुद्धमवत्सेनान्नाद्येन समेदय स्वाहा आगारमुहूर्तस्य मुहूर्तोऽस्तु
वायुव्याधाग्नेयान्तम् ॐ प्रजापतये स्वाहा नैऋत्यादिशानान्तम् इन्द्राय स्वाहा अग्नये स्वाहा सोमाय स्वाहा अग्निशोमाभ्यां स्वाहा प्रजापतये स्वाहा ब्रह्मणे स्वाहा इंद्राय स्वाहा वसुभ्य स्वाहा मरुद्भ्य स्वाहा रुद्रेभ्य स्वाहा अपवुपस्पृश्य ओम श्री विष्णवे स्वाहा बृहस्पतये स्वाहा मित्राय स्वाहा वरुणाय स्वाहा आदित्येभ्य स्वाहा अशुभ्यां स्वाहा पूष्णे स्वाहा कक्षाय स्वाहा कक्षदे सोमाय स्वाहा उपासनज्ञाय स्वाहा स्वेभ्यो देवेभ्य स्वाहा सर्वदेवेभ्य स्वाहा ओम भूस्वाहा ओम भुवस्वाहा ओम शुभस्वाहा ओम भूतभुवस्व स्वाहा अविते नमः नमदे नमः नमस्ते नमः गुस्ताः देवसवितः प्रासावीः प्राणानाह्यम्या अस्यां सूतो श्री स्नोस्मनः प्रीत्यर्थं लोकक्षेमार्थक्रियमाण वैवाहिकोत्सवाक्यक्रमणि औपासराग्नौ आहारकर्मान्ते स्वरलोपे मन्त्रलोपे क्रियालोपे द्रव्यलोपे कालविपर्यासे कर्मविपर्यासे सर्वप्रायश्चित्तार्थम् अतो देवादिवैष्णवावतिर्घोष्ये ऐतेरमन्यस्व नमोदेरमन्यस्व स्वस्तिरमन्यस्व देवसवितः प्रसूव ओम अतो देवा अवन्तुनाकितो विष्णुर्विचक्रमे पृथिव्या सप्तदा विस्वाहा इदं विष्णुर्विचक्रमे त्रयधारदे पदं समूढमस्य भागं सुरे स्वाहा त्रीणि पथा विचक्रमे विष्णुर्गोपाधाप्यः तो धर्माणि धारयन् स्वाहा विष्णोः कर्माणि पश्यतो व्रतानि पस्पसे इन्द्रस्य गज्जसखा स्वाहा तद्विष्णोः परमं पदकं सदा पश्यन्ति सूरयः दिवि वचक्षुरागतं तद्विप्रासो विपण्यवो जाग्रवागं सदन्ते विष्णोर्यत्परमं पदक स्वाहा ओं भूस्वाहा ओं भुवस्वाहा ओं शिवस्वाहा ओं भूर्भुवस्व स्वाहा ऐतेन नमः अनुपतेन नमः सर्वस्तेन नमः देवसवितः प्रासावीः చక్కని గుణవంతుడు సరి నీకు మగడాయ చక్కని గుణవంతుడు సరి నీకు మగడాయ ఎక్కువైన నీ భాగ్యమేమని చెప్పుదమే చక్కని గుణవంతుడు సరి నీకు మగడాయ ఎక్కువైన నీ భాగ్యమేమని చెప్పుదమే చక్కని గుణవంతుడు సరి నీకు మగడాయ కలలు నీకిపుడే నిక్కలలాయనే నెలతని నోములు నే ఫలించగదే కలలు నీకిపుడే నిక్కలలాయనే పలికిన సగిన తలచగాని విభుడు తానే ఇందువచెను పలికిన సగినాను అతి వచ్చనవే తలచగాని విభుడు తానే ఇందువచెను చక్కని గుణవంతుడు సరి నీకు మగడాయ ఎక్కువైన నీ భాగ్యమేమని చెప్పుదమే చక్కని గుణవంతుడు సరి నీకు మగడాయ
తుదకెక్కె గదవే ఎల్లగా నీ కోరికలు ఈడేరినే తొల్లిటి మీ పూజలు తుదకెక్కె గదవే ఎల్లగా నీ కోరికలు ఈడేరినే చెల్లుబడి నీ పదము చేకూడి గదవే ఇల్లిదేవో నీ రమణుడు ఎదుటనున్నాడు చెల్లుబడి నీ పదము చేకూడి గదవే ఇల్లిదేవో నీ రమణుడు ఎదుటనున్నాడు చక్కని గుణవంతుడు సరి నీకు మగడాయ ఎక్కువైన నీ భాగ్యమేమని చెప్పుదమే చక్కని గుణవంతుడు సరి నీకు మగడాయ నీవెంచిన ఎన్నికలు నెరవేరగరవే కావలసినవి తారు కాడలాయనే నీవెంచిన ఎన్నికలు నెరవేరగరవే కావలసినవి తారు కాడలాయనే దేవులవైతివి వావిదిష్టములాయగదవే శ్రీ వెంకటేశుడు నిన్ను చేరి కూడినాడు దేవులవైతివి వావిదిష్టములాయగదవే శ్రీ వెంకటేశుడు నిన్ను చేరి కూడినాడు చక్కని గుణవంతుడు సరి నీకు మగడాయ పృథివ్యాప్తేజో వాయురాకాశమహదంకార వ్యక్తావ్యక్త సప్తావరణైరావృతే అస్మిన్ భగతి బ్రహ్మాండే ఆధారశక్తి స్త్రీ వరాహ కూర్మానంతాష్ట దిగ్గజో పరిప్రతిష్ఠితానాం అతల వితల సుతల తలాతల రసాతల మహాతల పాతాళాఖ్య సప్తలోకానాం ఊర్ధ్వభాగే భూలోకే భువర్లోక సువర్లోక మహర్లోక జనోలోక తపోలోక సత్యలోకాఖ్య షల్లోకానాం అధోభాగే మహానాలాగమానస్య పణిరాజస్య శేషస్య సహస్రఫలామణిమండలమండితే ఐరావత పుండరీక వామన కుముదాంజన పుష్పదంత సార్వభౌమ సుప్రతీకాఖ్య అష్టదిగ్దంతి శుండాత్తండోత్తంబితే అమరావతి తేజోవతి సంయమణి రక్షోవతి సింధువతి గంధవత్యలకావతి యశోవతీతి అష్టదేవపురీ విరాజితే ఇంద్రాగ్నియమనితవరుణవాయుకుబేర ఈశానాఖ్య అష్టలోకపాలక పరిపాలితే లోకా లోకాచలవిరితే లవనేక్షుసురా సర్పదీక్షీరశుద్ధోదకాఖ్య సప్తార్నవపరివృతే జంబోప్లక్షకుసక్రౌంచ శాకశాల్మలీ పుష్కరాఖ్య సప్తద్వీపద్వీపితే మహేంద్రమలయ సహ్య సుక్తిమసుదక్షవత్వింధ్యపారియాత్రాఖ్య సప్తకులపర్వత విరాజితే భారత కిం పురుష హరీలావృత భద్రాశ్వకేతకమాల హిరణ్యకరమణక గురువర్షాఖ్య నవవర్షాణాం మధ్యే భరతవర్షే ఇంద్రకసేరుతామ్రకవస్తి పుణ్యాగంధర్వ సౌమ్యవర్ణభరతాఖ్య నవఖండానాం మధ్యే భరతఖండే మహాసరోరుహాకార 50 కోటియోజన విస్తీర్ణ భూమండలే లక్షయోజన విస్తీర్ణ జంబూద్వీపే దండకారణ్యే ప్రజాపతి క్షేత్రే కర్మభూమౌ అవంతి కురుక్షేత్రాది సమభూమధ్యరేఖాయా పూర్వదిగ్భాగే మేరోః దక్షిణే పార్శ్వే శ్రీ ఆదివరాహ క్షేత్రే వెంకటాచలే సకల దేవతా సన్నిధౌ
मम अनेकजन्मसु इह जन्मनि च एतत्क्षणपर्यन्तं बाल्ययौवनकौमारवार्धिकेषु अहसि प्रकाशे च आवृत्त अनावृत्त महापातकादि समस्तदुरितक्षयार्धं दशपूर्वेषां दशापरेषां मद्वंस्यानां मातृवंस्यानां सर्वेषां पितॄणां कुम्भीपाकलोहित धामातपसङ्घात कालसूत्रादि विविधेभ्यो महाघोरेभ्यो नरकेभ्यः उत्तीर्य श्रीहरिलोके शिवासिद्ध्यर्थं दुगुणीकृत अग्निष्टोम अतिरात्र अप्तोर्याम शान्तपन पौण्डरीक वाजपेयादि कृतकृतो पुण्यफलावाप्यर्थम् आमोद प्रमोद सम्मोद वैकुण्ठाख्यलोकेषु सालोक्य सामीप्य सारूप्य सायुज्यमिति चतुर्विधमोक्षफलसिद्ध्यर्थं श्रीविखनो मुनीन्द्र मतानुसारिभिः भृग्वादिभिः वजिष्ठादिभिः दिव्यमहर्षिभिरुक्त गृह्यधर्मशास्त्र पुराणेतिहास प्रतिपादित कन्यादानकल्पोक्त सकलफलावाप्यर्थं कन्यादानं करिष्ये। अस्य श्रीमदादिनारायणस्य अनेककोटिब्रह्माण्डनायकस्य अनन्तकल्याणगुणगणगाम्भीर्यस्य दिव्यमङ्गलविग्रहस्य शङ्खचक्रगदापद्माङ्कित कोटिसूर्यप्रकाशस्य श्रीमतो वैकुण्ठनायकस्य श्रीमद्वैखानस भगवच्छास्त्रोक्तमार्गेण आङ्गीरस बार्हस्पत्य भारद्वाज त्रिगारुषेयप्रवरान्वित भारद्वाजगोत्रोद्भवस्य पञ्चव्यूहविभेदेन प्रवर्तमानस्य परतत्व विभवव्यूह अन्तर्यामि अर्चावतारस्वरूपस्य श्रीमहाविष्णोः परब्रह्मणो नप्त्रे आङ्गीरस बार्हस्पत्य भारद्वाज त्रयानुषेयप्रवरान्वित भारद्वाजगोत्रोद्भवस्य जगत्कारणभूतस्य मूलप्रकृतिस्वकीयमानस्य त्रिगुणात्मकस्य गुणत्रयकर्मणो ख्यातिवशात् उत्पत्तिस्थले कारणभूतस्य श्रीमहाविष्णोः परवासुदेवशर्मणः पौत्राय आङ्गीरस बार्हस्पत्य भारद्वाज त्रयानुषेयप्रवरान्वित भारद्वाजगोत्रोद्भवस्य समस्तदेवता निकुट मकुट मणिगण विजृम्भित पादारविन्दस्य अर्चावताररूप प्रद्युम्नावतारस्य श्रीमहाविष्णोः आदिनारायणशर्मणः पुत्राय आङ्गीरस बार्हस्पत्य भारद्वाज त्रयानुषेयप्रवरान्वित भारद्वाजगोत्रोद्भवाय भक्तलोकपरिपालनाय किरीटहार केयूर दिव्याभरणभूषिताय दिव्यकौस्तुभालङ्कृताय श्रीवत्साङ्कित वक्षस्काय प्रपन्न पारिजाताय निजावताराय अचिन्त्यन्नगरुडवाहनारूढाय अचिन्त्याद्भुत नित्ययौवन स्वभावलावण्य तेजो रत्नाकराय सकलशाखाध्यायिनो अखिललोकपवित्रगोत्राय स्वर्णनक्षत्रे मकररासौ जाताय श्री श्रीनिवासस्वामी परब्रह्मणे वराय ऋग्यजुस्सामादर्वण सकलवेदाध्यायिनी भार्गवत्स्यवन आप्नुवान और्ववैदलपञ्चारुषेयप्रवरान्वित भार्गवसगोत्रोद्धवीं सर्वालङ्कारवतीं प्रातुनां सुराङ्गना संसेवितपादारविन्दां श्रीमहाविष्णोः वक्षस्थलनिवासिनीम् आनन्दगुणात्मिकां मूलप्रकृतिरूपाम् उत्तरफल्गुणी नक्षत्रे कन्यारासौ जातां भृगोः सङ्कल्पतनयां श्रीदेवी नाम्नी विमां कन्यां वृणीमहे धास्यामि। ऋग्यजुस्सामादर्वण सकलवेदाध्यायिनीं काश्यप आवत्सारणैर्ध्रुवत्रयारुषेयप्रवरान्वित काश्यपसगोत्रोद्भवीं सर्वालङ्कारवतीं सकलसुराङ्गना संसेवितपादारविन्दां श्रीमहाविष्णोः अत्यन्तमनोहरीं अत्यन्तसौन्दर्यवतीं बहुश्यामलाङ्गीं रेवती नक्षत्रे मीनरासौ जातां कश्यपप्रजापतेः सङ्कल्पतनयां भूदेवी नाम्नी इमां कन्यां वृणीमहे दास्यामि। कन्यां कनकसम्पन्नां कनकाभरणैर्पूषितां दास्यामि विष्णवे तुभ्यं ब्रह्मलोकजिगीषया। कन्यां स्वलङ्कृतां साध्वीं सुशीलागसुमेधसे
प्रयतोऽहं प्रयच्छामि धर्मकामार्थसिद्धये विश्वम्भराः सर्वभूताः साक्षिणः सर्वदेवताः इमां कन्यां प्रदास्यामि प्रीणातु कमलापतिः कन्यादानमुहूर्तस्तु ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವದಲ್ಲಿದೀಗ ಮಾಂಗಲ್ಯ ಪೂಜಾ ಕಾರ್ಯಕ್ರಮದ ವಿಶೇಷ ಘಟ್ಟವನ್ನು ನಾವೆಲ್ಲರೂ ದರ್ಶಿಸಲಿಕ್ಕಿದ್ದೇವೆ. ಮಂಗಲಪ್ರದವಾದಂತಹ ಭಗವಂತ ಶ್ರೀ ವೆಂಕಟೇಶನ ದಿವ್ಯ ದರ್ಶನದೊಂದಿಗೆ ಇದು ಕಲ್ಯಾಣೋತ್ಸವದ ಪ್ರಮುಖ ಘಟ್ಟವಾದಂತಹ ಈ ವಿಶೇಷವಾದ ಮಾಂಗಲ್ಯ ಧಾರಣೆ ಕೈಂಕರ್ಯವನ್ನು ವೀಕ್ಷಿಸುತ್ತೇವೆ. ಶ್ರೀಕೃಷ್ಣನ ದಿವ್ಯ ವೈಭವವನ್ನು ಸ್ಮರಿಸಿಕೊಳ್ಳುತ್ತಾ ಹರಿದಾಸರುಗಳು ಅವನ ಬಾಲಲೀಲೆಗಳನ್ನು ಸ್ತುತಿಸಿ ಕೊಂಡಾಡುವುದರಲ್ಲಿ ಬಹಳ ಆನಂದವನ್ನೇ ಕಂಡಿದ್ದಾರೆಯಂತೆ. ಏನು ಸುಕೃತವ ಮಾಡಿದಳು ಯಶೋದೆ, ಶ್ರೀನಿಧಿ ಯಾದವ ಕೃಷ್ಣನ್ನ ಕರೆದು ಮುದ್ದಿಸುವಳಂತೆ, ಗಂಗಾಜನಕನಿಗೆ ಗಡಿಗೆ ನೀರೆರವಳಂತೆ, ಮಂಗಳಾಂಗನಿಗೆ ಶೃಂಗ ಭರಿಸುವಳಂತೆ ಎನ್ನುತ್ತಾ ಆ ಭಗವಂತನನ್ನು ಶೃಂಗರಿಸಿದಂತಹ ಯಶೋದೆಯನ್ನು ಅವಳ ಒಂದು ಸುಕೃತ, ಅವಳು ಏನು ಮಾಡಿದ್ದಾಳೆ, ಅವಳ ಪುಣ್ಯದ ಫಲ ಎಂತಹದ್ದು ನೋಡಿ ಎನ್ನುತ್ತಾ ಆ ಯಶೋದೆಯ ಒಂದು ವೈಭವವನ್ನು ಕೂಡ ಇಲ್ಲಿ ಸ್ಮರಿಸಿಕೊಳ್ಳುತ್ತಿದ್ದಾರೆಯಂತೆ ದಾಸರು. ಭಗವಂತನ ವಿಶೇಷವಾಗಿ ಸ್ತುತಿಸಿ ಕೊಂಡಾಡಿರತಕ್ಕಂತಹ ಗುರುಗಳು ನಮ್ಮ ಶ್ರೀಮದ್ ವಾದಿರಾಜ ಗುರುಗಳು ಇನ್ನೊಂದು ಪದ್ಯದಲ್ಲಿ ಆ ಕೃಷ್ಣನ ಬಾಲಲೀಲೆಗಳನ್ನು ಪ್ರಸ್ತಾಪಿಸುತ್ತಾ ಇಡೀ ದಶಮಸ್ಕಂದ ಭಾಗವತದ ಸಾರವನ್ನೇ ಅದರಲ್ಲಿ ಬಣ್ಣಿಸುತ್ತಾರೆ. ತಂಗಿ ಮೊಸರ ಸುತ್ತ ಚೆಲ್ಲಿದ ಮುದ್ದು ರಂಗ ಬೆಣ್ಣೆಯ ಮೆದ್ದು ಬಲ್ಲಿದ ಎನ್ನುತ್ತಾ ಆ ಶ್ರೀಹರಿಯ ದಶಾವತಾರಗಳನ್ನು ಬಣ್ಣಿಸುವ ರೀತಿಯನ್ನು ನಾವು ನೋಡಿದ್ದಾದರೆ, ಹೇಳೇ ಗೋಪಮ್ಮ ಬುದ್ಧಿ ಕಾಳಿಂಗ ಮರ್ದನ ಕೃಷ್ಣ ಕೇಳಬಲ್ಲನೇ ಎನ್ನ ಮಾತನು ಎನ್ನುತ್ತಾ ಈ ಗೋಪಗೋಪಿಯರೆಲ್ಲರೂ ಕೂಡ ಶ್ರೀಕೃಷ್ಣನನ್ನು ಮತ್ತೊಮ್ಮೆ ದರ್ಶಿಸಿಕೊಳ್ಳುವ ಆಸೆಯಿಂದ ದೂರು ಹೇಳುವುದಕ್ಕಾಗಿ ಆದರೂ ಸರಿ ಅವನ ಮನೆಗೆ ಹೋಗಿ ಅವನನ್ನೊಮ್ಮೆ ನೋಡಿಯೇ ಬರೋಣ ಎನ್ನುವಂತಹ ಆಸೆಯಿಂದ ಹೋಗುತ್ತಿದ್ದರಂತೆ. ಬಿಟ್ಟ ಕಣ್ಣನು ಮುಚ್ಚಲೊಲ್ಲನೆ ದೊಡ್ಡ ಬೆಟ್ಟಕ್ಕೆ ಬೆನ್ನ ಹತ್ತಿ ನಿಂತನೆ, ಬಹು ಸಿಟ್ಟಲಿ ಕೋರೆ ಹಲ್ಲ ಕಿರಿದನೆ, ಗಟ್ಟಿ ಉಕ್ಕಿನ ಕಂಬ ಒಡೆದು ಬಂದನೆ ರಂಗ ಎನ್ನುತ್ತಾ ಅವನ ದಶಾವತಾರಗಳ ವಿವಿಧ ಅವತಾರಗಳ ಬಣ್ಣನೆಯನ್ನು ಮಾಡುತ್ತಿದ್ದಾರೆ. ಮೂರಡಿ ಭೂಮಿಯ ಬೇಡಿ ಬಂದನೆ, ತಾಯ ತಲೆಯ ಕಡಿಯಲಿಕೆ ಕೊಡಲಿಯ ತಂದನೆ, ನಾರ ಸೀರೆಯ ನುಟ್ಟುಕೊಂಡನೆ, ಬಹು ಚೋರತನದಿಂದ ಹರವಿ ಹಾಲ ಕುಡಿದನೆ ಕೃಷ್ಣ ಎನ್ನುತ್ತಾ ಆ ಶ್ರೀಕೃಷ್ಣನನ್ನು ಸ್ತುತಿಸುವಾಗಲಂತೂ ಶ್ರೀಮದ್ ವಾದಿರಾಜರು ಭಕ್ತಿ ರಸದಲ್ಲಿ ಮೈಮರೆತು ಬಿಡುತ್ತಾರೆಯಂತೆ. ಸೋದೆಯ ಸುಂದರ ಬನಗಳಲ್ಲಿ ಕೋಗಿಲೆಗಳು ಕೂಗಿದಾಗೊಮ್ಮೆ ಹಾಡಿದ್ದಾರೆ, ಗೋಪಗೋಪನೆಂಬ ಕೋಗಿಲೆ ನಮ್ಮ ಶ್ರೀಪತಿ ಕಂಡರೆ ಬರ ಹೇಳು ಎನ್ನುತ್ತಾ ಆ ಕೋಗಿಲೆಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟು ಕಳುಹಿಸುತ್ತಾರೆ. ಈ ವನಗಳಲ್ಲಿ ಮಧುರವಾದ ಗಾನವನ್ನು ಮಾಡುತ್ತಿರುವ ಕೋಗಿಲೆಗಳೇ ನಮ್ಮ ಕೃಷ್ಣನನ್ನು ಕಂಡರೆ ಬರಹೇಳಿರಿ ಎಂದು ಕೋಗಿಲೆಗಳಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟು ಕಳುಹಿಸುವಂತಹ ಅಷ್ಟೊಂದು ಆ ಕೃಷ್ಣನ ಭಕ್ತಿಯಲ್ಲೂ ಮೈಮರೆತು ಅವರು ಆ ಕೃಷ್ಣನಲ್ಲಿಯೇ ಲೀನರಾಗಿ ಬಿಡುತ್ತಿದ್ದರು. ಶ್ರೀಕೃಷ್ಣನನ್ನು ಪೂಜಿಸುತ್ತಿರುವ ಅವನ ಪರಮಸುಂದರ ಮೂರ್ತಿಯನ್ನು ಧ್ಯಾನಿಸುತ್ತಿರುವ ಅವರು ಕಣ್ಣಿಗೆ ಕಟ್ಟುವಂತೆ ಉಡುಪಿಯ ಕೃಷ್ಣನ ಮೂರ್ತಿಯನ್ನು ಸಹ ಚಿತ್ರಿಸುತ್ತಾರೆ. ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು, ಗುರುಮಧ್ವ ಮುನಿಯ ಮನೆ ದೈವ ಉಡುಪಿನ ಕೃಷ್ಣ ಎನ್ನುತ್ತಾ ಆ ಕೃಷ್ಣನ ದಿವ್ಯ ವೈಭವವನ್ನು ಅವನ ದಿವ್ಯ ಮೂರ್ತಿಯನ್ನು ಪದಗಳಲ್ಲಿಯೇ ನಮ್ಮ ಕಣ್ಣ ಮುಂದಿಡುವಂತಹ ಅದ್ಭುತ ಪ್ರತಿಭೆಯನ್ನು ತೋರಿದ್ದಾರೆ ಶ್ರೀವಾದಿರಾಜರು. ಕಿರಿಗಜ್ಜೆ ಕಡಿಪೆಂಡೆ ಘಂಟಾಕಟಿ ಸೂತ್ರ ಬರಹಾರ ಪದಕ ಶ್ರೀ ವತ್ಸ ಕೌಸ್ತುಭರತ್ನ ಉರುಮುದ್ರೆ ಕಂಕಣಾಂಗದ ಕುಂಡಲ ಪ್ರಭೆಯ ಕಿರಿನಾಮ ಮುಕುಟ ನಾಸಿಕದ ಮಣಿಯು ಎನ್ನುತ್ತಾ ಆ ನಾಸಿಕದಲ್ಲಿ ಭಗವಂತನು ಧರಿಸಿರತಕ್ಕ ಮಣಿಯನ್ನೂ ಸಹ ಪ್ರೇಮದಿಂದ ಸ್ಮರಿಸಿಕೊಳ್ಳುತ್ತಾ ಕೃಷ್ಣನ ದಿವ್ಯ ಮೂರ್ತಿಯನ್ನು ತನ್ನ ಮನಸ್ಸಿನಲ್ಲಿಯೇ ಕೂಡ ಮಾತುಗಳಿಂದಲೇ ಚಿತ್ರಣ ಮಾಡಿಕೊಂಡು ಆನಂದದ ಧ್ಯಾನವನ್ನು ಮಾಡುತ್ತಿದ್ದಂತಹ ಮಧ್ವ ಮುನಿಗಳ ವಿಶೇಷ ಶಿಷ್ಯರಾದಂತಹವರು, ಅವರ ಪರಂಪರೆಯಲ್ಲಿ ಬಂದಂತಹವರು ವಾದಿರಾಜ ತೀರ್ಥರು. ಶ್ರೀ ವಾದಿರಾಜ ತೀರ್ಥರು ಸೋದೆಯ ಸಮೀಪದಲ್ಲಿರುವ ಶಾಲ್ಮಲಾ ತೀರದಲ್ಲಿ ಬಹುಕಾಲ ತಪಸ್ಸನ್ನು ಮಾಡಿ ತಪೋವನದಲ್ಲಿರುತ್ತಾರೆ. ಅಲ್ಲಿ ಪ್ರಬಲರಾಗಿದ್ದಂತಹ ಅವರೆಲ್ಲರನ್ನೂ ಕೂಡ ವಾದದಲ್ಲಿ ಸೋಲಿಸಿ ಆ ವಿಶೇಷವಾದ ಕೃಷ್ಣನ ಆ ಭಕ್ತಿಯನ್ನು, ಅವರ ಅದ್ಭುತವಾದ ಶಕ್ತಿಯನ್ನು ನಿರೂಪಣೆ ಮಾಡುತ್ತಾರೆಯಂತೆ. ಹೀಗೆ ವಿಜಯದಾಸರು ಸಹ ತಮ್ಮ ಕೃತಿಯಲ್ಲಿ ರಂಗಮಂಗಳ ಉತ್ತುಂಗ ವಿಕ್ರಮ ಎನ್ನುತ್ತ ಶೃಂಗೇರಿ ಮಠದ ಜಯ ಕೇತನ ಹಾಕಿಸಿದ ಎಂದು ಶ್ರೀ ವಾದಿರಾಜನನ್ನು ಬಣ್ಣಿಸುತ್ತಾರೆ. ಅಂತಹ ವಿಶೇಷವಾದಂತಹ ಒಂದು ಸ್ಮರಣೆಯನ್ನು ನಾವೆಲ್ಲರೂ ಈ ಸಂದರ್ಭದಲ್ಲಿ ಮಾಡಿಕೊಳ್ಳೋಣ.
ವಾದಿರಾಜ ಗುರುಗಳು ಆ ಭಗವಂತನ ದಿವ್ಯವಾದಂತಹ ವೈಭವವನ್ನು ಅನೇಕ ರೀತಿಗಳಲ್ಲಿ ಕೊಂಡಾಡಿದ್ದಾರೆ. ಸ್ವಾಮಿ ಶ್ರೀನಿವಾಸನು ಅಂದಿನ ಆ ಏನು ಯಾದವ ಕುಲಪತಿಯಾದ ದ್ವಾಪರದ ಕೃಷ್ಣನಿದ್ದನು, ಅವನೇ ಇಂದು ಕಲಿಯುಗದ ಶ್ರೀನಿವಾಸನಾಗಿ ನಮ್ಮ ಕಣ್ಣ ಮುಂದೆ ಹೀಗೆ ದರ್ಶನ ನೀಡಿ ನಮ್ಮನ್ನು ಕೃತಾರ್ಥರನ್ನಾಗಿಸುತ್ತಿದ್ದಾನೆ. ಭಗವಂತನ ಅದ್ಭುತವಾದಂತಹ ಮಹಿಮೆಯನ್ನು ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜರು ಜಗನ್ಮಾತೆ ಲಕ್ಷ್ಮೀದೇವಿಯೇ ಕಾವ್ಯದ ನಾಯಿಕೆಯಾದಂತಹ ರುಕ್ಮಿಣಿ ಎಂದು ಬಣ್ಣಿಸುತ್ತಾ ಆ ರುಕ್ಮಿಣೀಶನಾದಂತಹ ಭಗವಂತನ ದಿವ್ಯ ವೈಭವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಕಾವ್ಯದಲ್ಲಿ ಚತುರ್ಮುಖ ಬ್ರಹ್ಮನಿಗೂ ತಂದೆಯಾದ ಶ್ರೀಮನ್ನಾರಾಯಣನೇ ನಾಯಕನಾಗಿದ್ದಾನೆ. ಶ್ರೀಕೃಷ್ಣ ರುಕ್ಮಿಣಿಯರ ವಿವಾಹವೇ ಕಥಾ ವಸ್ತುವಾಗಿತ್ತು. ಕಥಾನಾಯಕನಾದ ಶ್ರೀಕೃಷ್ಣನಲ್ಲಿ ಇಷ್ಟ ವಿಶಿಷ್ಟ ಅಧಿಕೃತಿಗಳೆಂಬ ಗುಣತ್ರಯಗಳಿವೆ. ಶ್ರೀಕೃಷ್ಣನ ಕಥೆಯನ್ನು ಸುಂದರವಾಗಿ ವರ್ಣಿಸುವುದರೊಂದಿಗೆ ಅನೇಕ ಆಧ್ಯಾತ್ಮಿಕ ಪ್ರಮೇಯಗಳನ್ನು ಕೂಡ ಕಾವ್ಯ ಶೈಲಿಯಲ್ಲಿ ಅವರು ಈ ರುಕ್ಮಿಣೀಶ ವಿಜಯದಲ್ಲಿ ವಿಶೇಷವಾಗಿ ವಿವರಿಸಿದ್ದು, ಕವಿರಾಜರಾದಂತಹವರ ವೈಶಿಷ್ಟ್ಯ ತ್ರಿಕಾಲದಲ್ಲೂ ಕೂಡ ಪರಮಾತ್ಮನಲ್ಲಿ ಅನುರಕ್ತಿ, ಪ್ರಪಂಚದಲ್ಲಿ ವಿರಕ್ತಿ, ಇವೆಲ್ಲವೂ ಕೂಡ ವಿಶೇಷವಾಗಿ ಮೂಡಿ ಬಂದಿರತಕ್ಕಂತಹ ಅದ್ಭುತ ಕಾವ್ಯ ಅದುವೇ ಶ್ರೀ ರುಕ್ಮಿಣೀಶ ವಿಜಯ. ಸ್ವಾಮಿ ಶ್ರೀನಿವಾಸನನ್ನು ನಾವೂ ಸಹ ಈ ಕಲ್ಯಾಣೋತ್ಸವ ಸಂದರ್ಭದಲ್ಲಿ ಅವನು ಕೃಷ್ಣನೇ ಶ್ರೀನಿವಾಸನು, ಕೃಷ್ಣನಿಂದ ಅಭಿನ್ನನಾದವನು. ಹಾಗಾಗಿ ಇಲ್ಲಿ ಶ್ರೀದೇವಿ ಭೂದೇವಿಯರನ್ನು ಭಗವಂತ ಇಲ್ಲಿ ವಿವಾಹ ಮಾಡಿಕೊಳ್ಳುತ್ತಿದ್ದಾನೆ. ಅಂದು ಶ್ರೀಕೃಷ್ಣನಾಗಿ ರುಕ್ಮಿಣಿಯನ್ನು ವಿವಾಹ ಮಾಡಿಕೊಂಡಿದ್ದಾನೆ. ಶ್ರೀರಾಮಚಂದ್ರನಾಗಿ ಭಗವಂತ ಜಾನಕಿಯನ್ನು ವಿವಾಹ ಮಾಡಿಕೊಂಡಿದ್ದಾನೆ. ಹೀಗೆ ಒಂದೊಂದು ಅವತಾರದ ಕಾಲದಲ್ಲಿಯೂ ಕೂಡ ಮಹಾಲಕ್ಷ್ಮಿಯು ಅನೇಕ ರೂಪಗಳಲ್ಲಿ ಆ ಭಗವಂತನನ್ನು ಅನುಗಮಿಸಿಕೊಂಡು ಬಂದು ಅವನನ್ನು ವಿವಾಹವಾಗಿ ನಮ್ಮ ಸಮಸ್ತ ಲೋಕಕ್ಕೂ ಕೂಡ ಮಂಗಲವನ್ನುಂಟು ಮಾಡಿದ್ದಾಳೆ. ಅಂತಹ ತಾಯಿ ಪರಮೇಷ್ಠಿಯಾದಂತಹ ಭಗವಂತನ ಮಡದಿಯಾಗಿ ಜಗನ್ಮಾತೆಯಾಗಿ ಸಮಸ್ತ ಜಗತ್ತನ್ನೂ ಕೂಡ ಉದ್ಧಾರ ಮಾಡಿರುವಂತಹವಳು. ಅಂತಹ ಮಹಾಲಕ್ಷ್ಮಿಯನ್ನು ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಣೆ ಮಾಡಿಕೊಳ್ಳುತ್ತಿದ್ದೇವೆ. ಸಮಸ್ತ ಪ್ರಕೃತಿಗೂ ಕೂಡ ಒಡತಿ, ಮೂಲ ಪ್ರಕೃತಿಯ ಸ್ವರೂಪವನ್ನು ಹೊಂದಿರತಕ್ಕವಳು, ಮೂಲ ಪ್ರಕೃತಿಗೂ ಕೂಡ ಮೂಲಾಧಾರಲಾದಂಥವಳು. ಅಂತಹ ಆ ತಾಯಿ ಶ್ರೀ ಮಹಾಲಕ್ಷ್ಮಿಗೂ ಕೂಡ ಒಡೆಯನಾದವನು ನಮ್ಮ ಸ್ವಾಮಿ ಶ್ರೀನಿವಾಸ. ಇವನು ಶ್ರೀನಿವಾಸ ನಾಮಕನಾಗಿರುವುದು ಹೇಗೆ ಎಂದರೆ, ಶ್ರೀಗೆ ವಾಸವಾದಂತಹವನು, ಆ ಶ್ರೀಯನ್ನೇ ತನ್ನ ಹೃದಯದಲ್ಲಿ ವಾಸ ಮಾಡಲಿಕ್ಕೆ ಸ್ಥಾನವನ್ನು ಕೊಟ್ಟಿರುವಂತಹವನು ಎಂದದ್ದರಿಂದ ಶ್ರೀನಿವಾಸನಾಗಿದ್ದಾನೆ. ಅಷ್ಟೇ ಅಲ್ಲದೆ ಆ ಶ್ರೀ ಇವನೆಲ್ಲೆಲ್ಲಿರುತ್ತಾನೆಯೋ ಅಲ್ಲಲ್ಲಿ ಎಲ್ಲವೂ ಕೂಡ ಆ ಮಹಾಲಕ್ಷ್ಮಿ ಇರುತ್ತಾಳೆ. ಶ್ರೀದೇವಿ ಇರುವಡೆಯೆಲ್ಲ ಕೂಡ ನಮ್ಮ ಶ್ರೀನಿವಾಸನಿರುತ್ತಾನೆ. ಹಾಗಾಗಿ ಇವರಿಬ್ಬರೂ ಕೂಡ ಎಂದಿಗೂ ಬಿಡದ ಒಂದು ವಿಶೇಷವಾದಂತಹ ಬಂಧವನ್ನು ಹೊಂದಿರತಕ್ಕವರು, ಜಗತ್ತಿನ ಜನನೀ ಜನಕರು. ಹಾಗಾಗಿಯೇ ಈ ಶ್ರೀನಿವಾಸನ ವಿವಾಹ ಮಹೋತ್ಸವ ಎಂದರೆ, ಶ್ರೀನಿವಾಸ ಎಂದರೆ ಕೇವಲ ಅವನೊಬ್ಬನು ಮಾತ್ರವಲ್ಲ, ಈ ನಿತ್ಯ ಹೃದಯದಲ್ಲಿ ಮಹಾಲಕ್ಷ್ಮಿಯನ್ನು ಹೊಂದಿರತಕ್ಕಂತಹವನು. ನಿತ್ಯ ಆ ಮಹಾಲಕ್ಷ್ಮಿ ಯಾರನ್ನು ತನ್ನ ಸಿರಿ ಎಂದು ಭಾವಿಸುತ್ತಾಳೆ, ತನಗೆ ಸಂಪತ್ತು ಎಂದು ಭಾವಿಸುತ್ತಾಳೆ, ಅಂತಹ ಮಹಾಲಕ್ಷ್ಮಿಯಿಂದ ಕೂಡಿದ ನಾರಾಯಣನೇ ಶ್ರೀನಿವಾಸ ಎಂದು ಕರೆಸಿಕೊಳ್ಳುತ್ತಿದ್ದಾನೆ. ಅಂತಹ ಶ್ರೀನಿವಾಸನನ್ನು ನಾವು ಈ ಕಲ್ಯಾಣ ಮಹೋತ್ಸವ ಕಾಲದಲ್ಲಿ ಇಲ್ಲಿ ದರ್ಶಿಸಿಕೊಳ್ಳುತ್ತಿದ್ದೇವೆ ಎಂದರೆ, ಸಮಸ್ತ ಸಂಪತ್ತಿಗೂ ಒಡೆಯನಾದ ಭಗವಂತ ನಾವು ಬೇಡುವ ಎಲ್ಲ ರೀತಿಯಾದಂತಹ ವರಗಳನ್ನು ನಮಗೆ ನೀಡಿ ನಮ್ಮ ದಾರಿದ್ರ್ಯದ ಸಂಕಲೆಗಳನ್ನೆಲ್ಲವನ್ನೂ ಕೂಡ ದೂರ ಮಾಡಿ ಇಹಲೋಕದಲ್ಲಿ ವಿಶೇಷವಾದ ಸಂಪತ್ತಿನ ಪ್ರಸಾದವನ್ನು ನೀಡುತ್ತಾನೆ. ಹಾಗೆಯೇ ಒಳ್ಳೆಯ ದಿವ್ಯವಾದಂತಹ ಕರ್ಮಗಳನ್ನು ಆಚರಿಸುವುದಕ್ಕಾಗಿ ನಾವು ಆ ಧನವನ್ನು ಉಪಯೋಗ ಮಾಡಿಕೊಂಡಲ್ಲಿ ಅವನು ನೀಡುವ ಸಂಪತ್ತು ಕೇವಲ ಧನ ರೂಪದಲ್ಲಿ ಮಾತ್ರ ಇರುವಂತಹದ್ದಲ್ಲ, ವಿದ್ಯೆಯ ರೂಪದಲ್ಲಿ, ಆರೋಗ್ಯವಾದ ರೂಪದಲ್ಲಿ, ಹೀಗೆ ವಿವಿಧ ರೀತಿಯಲ್ಲಿ ನಮಗೆ ಆ ಭಗವಂತ ನಮಗೆ ಬೇಕಾಗುವ ಸಂಪತ್ತನ್ನು ಒಸಗುತ್ತಾನೆ. ಧಾನ್ಯಲಕ್ಷ್ಮಿಯಾಗಿ, ಸಂತಾನಲಕ್ಷ್ಮಿಯಾಗಿ, ಧೈರ್ಯ ವೀರಲಕ್ಷ್ಮಿಯಾಗಿ ವಿವಿಧ ರೂಪಗಳನ್ನು ತೆಗೆದುಕೊಂಡವಳಾದ ಮಹಾಲಕ್ಷ್ಮಿಯು ಭಗವಂತನ ಒಂದು ಆಜ್ಞೆಯಂತೆ ನಮ್ಮೆಲ್ಲರಿಗೂ ಕೂಡ ಒಳಿತನ್ನುಂಟು ಮಾಡಿ ಕೊನೆಗೆ ಜ್ಞಾನವೆಬ್ಬ ಪ್ರಸಾದವನ್ನೂ ನೀಡಿ ಸರ್ವೋತ್ತಮನಾದ ಶ್ರೀಹರಿಯ ಪಾದಗಳ ಸೇವೆಯ ಒಂದು ಭಾಗ್ಯವನ್ನು ತಾಯಿ ನಮಗೆ ಕಲ್ಪಿಸಿಕೊಡುತ್ತಾಳೆ. ಇದೋ ವೀಕ್ಷಿಸೋಣ. ಮಾಂಗಲ್ಯ ಧಾರಣೆ ಕೈಂಕರ್ಯವನ್ನು ಅರ್ಚಕರಿನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಿಸುತ್ತಾರೆ. ದರ್ಶಿಸಿ ಕೃತಾರ್ಥರಾಗೋಣ. ಹರೇ ಶ್ರೀನಿವಾಸ.
प्रजापतिस्त्वमगं राजानमुसृता तन्त्रगो वेदा अन्वसृज्यन्ता तान् हस्ते कुरुता अतः सीता सावित्री श्रीदेव्यै नमः माङ्गल्यधारणं करोमि। प्रजापतिस्त्वमगं राजानमुसृता तन्त्रगो वेदा अन्वसृज्यन्ता तान् हस्ते कुरुता अतः सीता सावित्री अरण्यै नमः माङ्गल्यधारणं करोमि। माङ्गल्यधारणमुहूर्त सुमुहूर्तोऽस्तु। అలమేలు మంగవు నీవాతనికి దేవులవు అలమేలు మంగవు నీవాతనికి దేవులవు వెలసి కూడితివి ఇక వెరగందేవేమే అలమేలు నీవాతనికి దేవులవు వెలసి కూడితివి ఇక వెరగదేవేమే అలమేలు మంగవు. ననిచిన కాంతలకు నవ్వులు వేగమే వచ్చు మనసును ఎనసినట్టి మగనితోను ననిచిన కాంతలకు నవ్వులు వేగమే వచ్చు మనసులు ఎనసినట్టి మగనితోను చెనకితే చాలును సిగులు చాలా నిండు చెనకితే చాలును సిగులు చాలా నిండు వనితరో నీవేళ వంచేవే శిరసు వనితరో నీవేళ వంచేవే శిరసు అలమేలు మంగవు నీవాతనికి దేవులవు వెలసి కూడితివి ఇక వెరగదేవేమే అలమేలు మంగవు. मन्यताम् इयन्नार्युपभ्रोते नौलाजानावपन्ति दीर्घायुरस्तु मे पतिरेदन्ताम् ज्ञातयो मम स्वाहा। इमां लाजानावपामि समृद्धिकरणान् मम तोभ्यं च सम्मरणां त्वदग्नेरनुमन्यताम् इयन्नार्युपभ्रोतेऽग्नौ लाजानावपन्ति दीर्घायुरस्तु मे पतिरेदन्ताम् ज्ञातयो मम स्वाहा।
इमां लाजानावपामि समृद्धिकरणान् मम तुभ्यं च सम्मरणां तदग्निरुणमण्यताम् यन्नार्युपभ्रोतेऽग्नौ लाजानावपन्ति दीर्घायुरस्तु मे पतिरेदन्ताम् ज्ञातयो मम स्वाहा ओम भू स्वाहा ओम भुव स्वाहा ओम शिव स्वाहा ओम भूर्भुव स्वः स्वाहा आयुधेन नमः गुस्ता हृदयेन नमः गुस्ता सरस्तेन नमः गुस्ता देव सविधप्रासावीः प्राणानायम्या अस्यां सुभूतौ श्री सुनास्तुनः प्रीत्यद्मुलोकक्षेमार्थक्रियमाण वैवाहिकोत्सवकर्माङ्गं सर्वप्रायश्चित्तार्थं मतो देवदेविष्णावुतिर्घोष्ये अवधेर्मन्यस्वा सरस्तेर्मन्यस्वा देव सविधप्रसूवा ओम अतो देवा अवन्तरागता विष्णुर्विचक्रमे पृथिव्या स्वतता विस्वाहा गिदं विष्णुर्विचक्रमे त्रयधानदे पदं समोडमस्य भागं सुरे स्वाहा त्रीणि पदावचक्रमे विष्णुर्गोपाधाभ्यः धर्माणि धारयन् स्वाहा विष्णो कर्माणि सतगतो वदानि पुष्पसे इन्द्रस्य यज्ञस्सका स्वाहा तद्विष्णो परमं पदकं सदा पश्यन्ति सूरयः दिवि वचक्षरायुधग् स्वाहा तद्विप्रासौ विपण्यवो जाग्रवागं दस्सविन्दते विष्णोर्यत्परमं पदग् स्वाहा ओं भूस्वाहा ओं भुवस्वाहा ओं शिवस्वाहा ओं भूर्भुवस्वः आयुधेन नमः गुस्ता हृदयेन नमः गुस्ता सरस्तेन नमः गुस्ता देव सविधप्रासावीः प्राणानायम्या अस्यां सवितौ श्री सुनासुनः प्रीत्यर्थं लोकक्षेमार्थक्रियमाण वैवाहिकोत्सवकर्माङ्गमेत्कर्मधात् गुण्यार्थमुपरिष्टात् अन्तहोमं हरिष्ये ओम इदरमण्यस्वा अमृतरमण्यस्वा स्वस्तिरमण्यस्वा देव सविधप्रसूवा इदस्य कर्मणो त्रिर्षं विद्वानिमहाकरम् इष्टेभ्य स्वाहा मृतनिष्ठेभ्य स्वाहा भेषं दृष्ट्यै स्वाहा निष्कृत्यै स्वाहा दूराद्यै स्वाहा देवीभ्य स्वाहा तनोभ्य स्वाहा रुद्यै स्वाहा समृद्ध्यै स्वाहा सर्वसमृद्ध्यै स्वाहा एदोस्येदिशीमहि स्वाहा सविदसि तेजोमयि देहि स्वाहा यमस्य धीमहि मृत्योर्मे पाहि स्वाहा सूर्यस्य धीमहि चक्षुर्मे पाहि स्वाहा सोमस्य धीमहि चित्तं मे पाहि स्वाहा वायोर्धीमहि प्राणान् मे पाहि स्वाहा ब्रह्मणो धीमहि बुद्धिं मे पाहि स्वाहा सप्तते अग्ने समितः सप्तजिह्वा सप्तर्यस्ततो प्रियाणि सप्तहोत्रा सप्तदात्वा सप्तयो नीरापूर्णस्वा कृतेन स्वाहा अग्निर्भुक्तग् स्वाहा वेदर्भुक्तग् स्वाहा ज्योर्भुक्तग् स्वाहा पृथिवीभुक्तग् स्वाहा अग्निर्जैर्नग् स्वाहा वेदर्जैर्नग् स्वाहा ज्योर्जैर्नग् स्वाहा पृथिवीजैर्नग् स्वाहा अर्थदान विद्वान नष्ट प्रतेन पूर्णमागतञ्जहाय मनसा प्रजापतये स्वाहा पूर्णादिमुहूर्तस्य मुहूर्तोऽस्तु आज्ञदेशम् इन्द्रागजहोमि स्वाहा अग्निस्तृप्यत वेदस्तृप्यत द्यौस्तृप्यत पृथिवीस्तृप्यत ब्रह्माद्यास्तृप्यन्ताम् हवितेन नमः सरस्तेन नमः देवसविधप्रासावी दक्षिणावुत्तरतो वागतान् देवताभ्यो नमः यथा सुखं यथा स्थानं प्रतिष्ठापयामि शोभनार्थक्षेमाय पुनरागमनाय च पवित्रं पवित्रं मे भूयाः पूर्णमसि पूर्णं मे भूयाः सर्वं मे भूयाः पश्चिमता विष्णुः सदनमसि दक्षिणता विष्णुः सदनमसि सर्वान् परिसमोक्ष्य ग्रन्थिं विसृज्य अद्भिप्रोक्ष्य आप्यायन्ताम् इति जुहोति आप्यायन्ताम् आपवर्षति गोमर्तां पृथ्वीगच्छदिवङ्गच्छतो न वृष्टिमेरय स्वाहा सुद्यन्तां देवसदकं सुद्यन्तां देवसदनं भूते स्माते लभते नित्यकं सर्वयज्ञकृतं भवेत् अग्निर्मा कृतगा भूतिः आदित्यः स नमः त्रिगाकुशं जमदग्ने कश्यपस्य त्रिगाकुशं यत्देवानां दीर्घायत्वाय फलाय शताय शतं च वर्चसे त्रिगाकुशं भूते स्माते लभते नित्यकं सर्वयज्ञकृतं भवेत् अग्निर्मा कृतगा भूतिः आदित्यः सोमो नमः त्रिगाकुशं च मुदग्ने कश्यपस्य त्रिगाकुशं
यद्देवानां त्रगाकुशं तन्मे अस्तु त्रगाकुशं दीर्घायुत्वाय फलाय सताय सञ्चमुच्यसे त्रगाकुशम् आपो कृष्णामयापवस्थानवोर्चेतसातना महेर्णागचक्षसे योवस्यवतमोरसस्तस्य वाजगते हनः उषतीरिव मातरः तस्मा अरङ्गमावभो यस्यक्षगाकुशम्पता आपो यत्ते अग्ने तेजस्ते नाहं तेजस्वी भूयासं यत्ते अग्ने वच्चस्ते नाहं वच्चस्वी भूयासं यत्ते अग्ने हरस्ते नाहं हरस्ते भूयासं मन्त्रहीनं क्रियाहीनं भक्तिहीनं हुतासना यत्कृन्तमया देवा परिपूर्णं तदस्तते प्रायश्चित्तानि सर्वकर्मात्मकानि वै यानि तेषामशेषाणां कृष्णान् स्मरणं परं कायेन वाचा मनसेन्द्रियैर्वा बुद्ध्यात्मनामात्मपते स्वभावात् पुरं परस्मै श्रीमन्नारायणाय समर्पयामि भगवत्समाराधनं सर्वं श्री श्रीनिवासार्पणमस्तु ब्रह्मणे नमः सोमाय नमः पुनः पाद्यं पुनर्घ्यं प्रराचमनीयं समर्पयामि यदा सकं यदा स्तनं प्रतिष्ठापयामि स्वपनार्थं क्षेमाय पुनरागमनाय च अग्ने नमः गुडोपहारं समर्पयामि आज्योपहारं समर्पयामि सर्वोपचारान् समर्पयामि तत्सब्रह्मार्पणमस्तु सर्वं श्री श्रीनिवासार्पणमस्तु ಆತ್ಮೀಯ ಭಗವದ್ಬಾಂಧವರೇ, ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವದ ಅಂಗವಾಗಿ ಇದೀಗ ಲಾಜ ಹೋಮವನ್ನು ಅರ್ಚಕರು ಮುಗಿಸಿದ್ದಾರೆ. ಇದಾದ ನಂತರ ಯಜ್ಞದ ಅಂತ್ಯದಲ್ಲಿ ಯಜ್ಞದ ಅಂಗಾರವನ್ನು ಶ್ರೀ ಶ್ರೀನಿವಾಸ ದೇವರಿಗೆ ಮತ್ತು ಶ್ರೀದೇವಿ ಭೂದೇವಿಯರಿಗೆ ಸಮರ್ಪಣೆ ಮಾಡಲಾಗಿದೆ. ಈ ಲಾಜ ಹೋಮದ ನಂತರ ನಡೆಯುವಂತಹ ಈ ಮುಂದಿನ ಕೈಂಕರ್ಯ ಎನ್ನುವುದು ವಾರಣಮಾಯಿರಂ ಎನ್ನುವಂತಹ ಕೈಂಕರ್ಯ. ಈ ವಾರಣಮಾಯಿರಂ ಕೈಂಕರ್ಯದಲ್ಲಿ ತಾಯಿ ಆಂಡಾಳನ್ನು ಸ್ಮರಿಸಿಕೊಳ್ಳುತ್ತಾ ಸ್ವಾಮಿ ಶ್ರೀನಿವಾಸನ ಮುಂಭಾಗದಲ್ಲಿ ಕುಳಿತುಕೊಂಡು ಇವರೆಲ್ಲರೂ ಕೂಡ ಈ ಕಲ್ಯಾಣೋತ್ಸವದ ಮಂಟಪದಲ್ಲಿ ದೀಕ್ಷಾಧಾರಿ ಅರ್ಚಕರು ಮತ್ತು ಅನ್ನಮಾಚಾರ್ಯ ವಂಶಸ್ಥರಿಬ್ಬರೂ ಕೂಡ ಈ ತೆಂಗಿನಕಾಯಿಗಳನ್ನು ಉರುಳಾಡಿಸಿಕೊಳ್ಳುತ್ತಾ ಈ ಕೈಂಕರ್ಯವನ್ನು ಸ್ವಾಮಿಗೆ ಸಮರ್ಪಣೆ ಮಾಡುತ್ತಾರೆ. ಆಂಡಾಳ್ ತನ್ನನ್ನು ತಾನು ಗೋಪಿಯಂತೆ ಭಾವಿಸುತ್ತಾಳೆ. ಭೂದೇವಿಯ ಅಂಶದಿಂದ ಜನಿಸಿದವಳಾದಂತಹ ಆಂಡಾಳ್ ಶ್ರೀಕೃಷ್ಣನನ್ನೇ ತನ್ನ ಪತಿಯಾಗಿ ಸ್ವೀಕಾರ ಮಾಡಿ ಶ್ರೀವಿಲ್ಲಿಪುತ್ತೂರಿನ ವಟಪತ್ರಶಾಹಿ ಪೆರುಮಾಳನ್ನೇ ತನ್ನ ಪತಿಯೆಂದು ಅವನು ಭಾವಿಸಿ ಅವನನ್ನೇ ಶ್ರೀಕೃಷ್ಣನೆಂದು ಭಾವಿಸಿ ವಿಶೇಷವಾದಂತಹ ಪದ್ಯಗಳನ್ನು ರಚನೆ ಮಾಡುತ್ತಾಳೆ. ಶ್ರೀರಂಗದಲ್ಲಿರುವಂತಹ ಶ್ರೀರಂಗನಾಥ ಸ್ವಾಮಿಯನ್ನೇ ತನ್ನ ಪತಿಯೆಂದು ಭಾವನೆ ಮಾಡಿ ಅವನನ್ನೇ ಕೊನೆಗೆ ಹೋಗಿ ಸೇರಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಳ್ಳುತ್ತಾಳೆ. ಅಂತಹ ಒಂದು ವಿಶೇಷವಾದ ಭಕ್ತಿಯ ಕಡಲಾಗಿ ಆ ಭಗವಂತನನ್ನೇ ಸೇರಿದಂತಹವಳಾಗಿ ಆಂಡಾಳನ್ನು ಸ್ಮರಿಸಿಕೊಳ್ಳುತ್ತಾ ಅವಳು ರಚಿಸಿದಂತಹ ಪದ್ಯಗಳನ್ನು ಕೂಡ ಆ ಸಂದರ್ಭದಲ್ಲಿ ಪಠಿಸಲಾಗುವುದು. ಅದಾದ ನಂತರ ನಾವಿಲ್ಲಿ ವೀಕ್ಷಿಸುವುದು ಮಾಲಾ ಪರಿವರ್ತನ ಕೈಂಕರ್ಯ. ಪುಷ್ಪಮಾಲಾ ಪರಿವರ್ತನೆ ಎನ್ನುವುದು ವಿವಾಹದ ಒಂದು ಈ ಸಂಭ್ರಮದಲ್ಲಿ ಅತ್ಯಂತ ಮುಖ್ಯವಾದದ್ದೆಂದು ಹೇಳಲ್ಪಡುತ್ತಿದೆ. ಹಿಂದೆ ಹೇಗಾದರೆ ಆಂಡಾಳ್ ತನ್ನ ಭಕ್ತಿಯನ್ನು ಭಗವಂತನಲ್ಲಿ ಸಮರ್ಪಿಸುವುದರಲ್ಲಿ ತನ್ನ ತಂದೆಯನ್ನು ತನ್ನನ್ನು ಸಾಕಿದಂತಹ ತಂದೆ ಆದಂತಹ ವಿಷ್ಣು ಚಿತ್ತನ ಅಂತೆಯೇನೆ ತಾನೂ ಕೂಡ ಪುಷ್ಪಮಾಲಿಕೆಗಳನ್ನು ಕಟ್ಟಿ ಆ ಶ್ರೀವಿಲ್ಲಿಪುತ್ತೂರಿನ ವಟಪತ್ರಶಾಹಿ ಪೆರುಮಾಳಿಗೆ ಸಮರ್ಪಣೆ ಮಾಡುತ್ತಿದ್ದಾಳಂತೆ. ಅದೇ ರೀತಿಯಲ್ಲಿ ಅವಳು ಆ ಪುಷ್ಪಮಾಲಿಕೆಯ ಜೊತೆಯಲ್ಲಿ ತನ್ನ ಭಕ್ತಿಯನ್ನೂ ಕೂಡ ಅದರಲ್ಲಿ ತುಂಬಿ ಕಳುಹಿಸುತ್ತಿದ್ದಳಂತೆ. ಅದರಿಂದಾಗಿ ಆ ಪರಮಾತ್ಮನದನ್ನು ಬಹಳ ಆನಂದದಿಂದ ಸ್ವೀಕಾರ ಮಾಡುತ್ತಿದ್ದನು. ಅದನ್ನು ಸ್ಮರಿಸಿಕೊಳ್ಳುತ್ತಾ ಇದೋ ಇಲ್ಲಿ ನಾವು ವೀಕ್ಷಿಸುತ್ತಿದ್ದೇವೆ. ಮಾಲಾ ಪರಿವರ್ತನ ಕೈಂಕರ್ಯದಲ್ಲಿ ಸ್ವಾಮಿ ಶ್ರೀನಿವಾಸ ಮೊದಲಿಗೆ ಶ್ರೀದೇವಿಯರಿಗೆ ಆ ಪುಷ್ಪಮಾಲಿಕೆಯನ್ನು ಕಳುಹಿಸಿಕೊಟ್ಟಿದ್ದಾನೆ. ನಂತರ ಎರಡನೆಯದಾಗಿ ಭೂದೇವಿಯರಿಗೆ ಪುಷ್ಪಮಾಲಿಕೆಯನ್ನು ಕಳುಹಿಸಿಕೊಡಲಾಗುತ್ತಿದೆ. ಪರಸ್ಪರವಾಗಿ ಇವರು ಈ ಪುಷ್ಪಮಾಲಾ ಪರಿವರ್ತನವನ್ನು ಮಾಡಿಕೊಳ್ಳುತ್ತಿರುವಾಗ ಆತ್ಮನೆಂಬುವನು ಕೊನೆಗೆ ಪರಮಾತ್ಮನಾದ ಭಗವಂತನನ್ನು ಸೇರುವುದಕ್ಕಾಗಿಯೇ ತನ್ನ ಎಲ್ಲ ಸಾಧನೆಗಳನ್ನು ಕೂಡ ಮಾಡಬೇಕು, ತನ್ನ ಜೀವನ ಪರಿಪೂರ್ಣವಾಗಿಯೂ ಕೂಡ ಆ ಭಗವಂತನನ್ನು ಸೇರುವುದಕ್ಕಾಗಿಯೇ ಅವನ ಕರ್ಮಗಳೆಲ್ಲವೂ ಕೂಡ ಅಂಕಿತ ಮಾಡಬೇಕು ಎನ್ನುವುದನ್ನು ನಮಗಿಲ್ಲಿ ನೋಡಿದಾಗ ಒಂದು ಅನುಭೂತಿ ಉಂಟಾಗುತ್ತದೆ. ಭಗವಂತ ಕಳುಹಿಸಿಕೊಟ್ಟಂತಹ ಆ ಮಾಲೆಯನ್ನು ಅವರು ಆನಂದದಿಂದ ಭಗವಂತ ಕೊಟ್ಟಂತಹದ್ದನ್ನು ಸ್ವೀಕಾರ ಮಾಡಿ ಅವನು ಕೊಟ್ಟದ್ದನ್ನು ಅವನಿಗೇ ಸಮರ್ಪಣೆ ಮಾಡುವಂತಹದ್ದು ನಮ್ಮ ಜೀವನದಲ್ಲಿ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ನಾವು ನೋಡುತ್ತೇವೆ. ನಾವು ಅನುಭವಿಸುತ್ತಿರುವ ಸುಖವಿರಬಹುದು, ಸಂತೋಷವಿರಬಹುದು, ಸಂಪತ್ತಿರಬಹುದು, ಎಲ್ಲವೂ ಅವನು ಕೊಟ್ಟದ್ದೇ. ಅದನ್ನು ಅವನಿಗೆ ಸಮರ್ಪಣೆ ಮಾಡಿದಾಗ ಮಾತ್ರ, ಅವನೇ ಕೊಟ್ಟ ಈ ಜೀವನವನ್ನು ಅವನಿಗೇ ಮುಡುಪಿಟ್ಟಾಗ ಮಾತ್ರ ನಮಗೆ ಆ ಪರಮಾತ್ಮನ ಪಾದವನ್ನು ಸೇವೆ ಮಾಡಿಕೊಂಡಾಗ ಮಾತ್ರ ಆ
ವಿಶೇಷವಾದಂತಹ ಮೋಕ್ಷವೆಂಬ ಫಲ ಎನ್ನುವುದು ಪ್ರಾಪ್ತಿಸುತ್ತದೆ. ಆ ಫಲಕ್ಕಾಗಿಯೇ ಎಲ್ಲರೂ ಕೂಡ ಕಾಯ್ದುಕೊಂಡಿರುತ್ತಾರೆ. ಅಂತಹ ವಿಶೇಷವಾದ ಮೋಕ್ಷವೆಂಬ ಫಲವನ್ನು ನೀಡಬಲ್ಲವನಾದವನು ಕೇವಲ ಪರಮಾತ್ಮನಾದ ಶ್ರೀ ವೆಂಕಟೇಶ್ವರನು ಮಾತ್ರ. ಇದು ನಮ್ಮ ಸಕಲ ಪಾಪಗಳನ್ನು ಪರಿಹಾರ ಮಾಡಿ ನಮಗೆ ಸಮಸ್ತ ಭೋಗಭಾಗ್ಯಗಳನ್ನು ನೀಡಲಿಕ್ಕಾಗಿ ಭಗವಂತ ಈ ಕಲ್ಯಾಣೋತ್ಸವ ಕಾಲದಲ್ಲಿ ದರ್ಶನವನ್ನು ನೀಡುತ್ತಿದ್ದಾನೆ. ವೀಕ್ಷಿಸಿ ಕೃತಾರ್ಥರಾಗೋಣ. ಹರೇ ಶ್ರೀನಿವಾಸ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. సిగ్గుబడి పెండ్లి కూతురు, పేరంటాండ్ల నడిమి పెండ్లి కూతురు, విభు పేరు పుచ్చ సిగ్గుబడి పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. బిరుదు పెండెము పెట్టే పెండ్లి కూతురు, నెర బిరుదు మగని కంటే పెండ్లి కూతురు. బిరుదు పెండెము పెట్టే పెండ్లి కూతురు, నెర బిరుదు మగని కంటే పెండ్లి కూతురు. తిరిదూరినప్పుడే పెండ్లి కూతురు, పతి పెరరేచి నిదివో పెండ్లి కూతురు. తిరిదూరినప్పుడే పెండ్లి కూతురు, పతి పెరరేచి నిదివో పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి